ಹಲೋ ನಮಸ್ಕಾರ ಎಲ್ಲರಿಗೂ ಗಾಡೆಸ್ ಫಸ್ಟ್ ಅವ್ರಿಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಾವು ಯೂನಿವರ್ಸಿಂದ ಮೆಸೇಜಸ್ನ ತರ್ತಾ ಇದ್ದೀವಿ. ಯೂನಿವರ್ಸ್ ನಿಮಗೆ ಏನು ಹೇಳಬೇಕು ಅಂತ ಅಂದ್ಕೊಳ್ತಾ ಇದೆ, ಏನು ಮೆಸೇಜಸ್ ಇದೆ, ಏನು ಗೈಡೆನ್ಸ್ ಇದೆ, ನಿಮಗೆ ಯಾವ ರೀತಿ ಸೈನ್ಸನ್ನು ಸಿಂಬಲ್ಸ್ನ ಕಳಿಸ್ತಾ ಇದೆ ನಿಮಗೆ ಸಪೋರ್ಟ್ ಮಾಡೋದಕ್ಕೆ ಈ ಸಮಯದಲ್ಲಿ, ಇದನ್ನೆಲ್ಲ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಯೂನಿವರ್ಸಿಂದ ನಿಮಗೆ ಈ ಸಮಯದಲ್ಲಿ ತಲುಪಬೇಕಾಗಿರುವಂಥ ಸಂದೇಶಗಳು, ಬ್ಯೂಟಿಫುಲ್, ಕಾಮಿಂಗ್, ಲವಿಂಗ್ ಮೆಸೇಜಸ್. ಲೆಟ್ಸ್ ಬಿಗಿನ್. ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಉಪ್ಸ್. ಈ ಕಾರ್ಡ್ ನಂಬರ್ 39 39. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ 1221. ಓಕೆ, ಸೊ ಇದು ಗ್ರೂಪ್ ನಂಬರ್ 1, ಇದು ಗ್ರೂಪ್ ನಂಬರ್ 2. ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ರೀಡಿಂಗು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ 3939 39 ಇದು ನಿಮ್ಮ ಇವತ್ತಿನ ರೀಡಿಂಗು. ಸೊ ಯೂನಿವರ್ಸ್ ನಿಮಗೆ ಏನು ಮೆಸೇಜ್ ಹೇಳ್ತಾ ಇದೆ ಅಥವಾ ಏನು ನಿಮ್ಮ ಗಮನಕ್ಕೆ ಇವಾಗ ತರಬೇಕು ಅಂತ ಅಂದ್ಕೊಳ್ತಾ ಇದೆ. ಮೊದಲನೇದಾಗಿ ಚೇಂಜ್ ಯುವರ್ ಫೋಕಸ್ ಆರ್ ಚೇಂಜ್ ಯುವರ್ ಡೈರೆಕ್ಷನ್ ಅಂತ ಹೇಳಿ ತೋರಿಸ್ತಾ ಇರೋದು. ಫಾರ್ ಎಕ್ಸಾಂಪಲ್ ಇವಾಗ ನಾನು ರೆಕಾರ್ಡ್ ಮಾಡಬೇಕಾದ್ರೆ ಇಂಟ್ರೊಡಕ್ಷನು ಮತ್ತು ನಿಮ್ಮ ಕಾರ್ಡ್ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ನನ್ನ ಕ್ಯಾಮ್ರಾ ಫೋಕಸ್ ಬಂದು ಆಪೋಸಿಟ್ ಡೈರೆಕ್ಷನಲ್ಲಿತ್ತು. ಈಗ ನಾನು ಎಡಿಟ್ ಮಾಡಬೇಕಾದ್ರೆ ಅದನ್ನು ರೊಟೇಟ್ ಮಾಡ್ಕೊಳ್ತೀನಿ. ಬಟ್ ಇವಾಗ ನಿಮ್ಮ ರೀಡಿಂಗ್ನ ಶುರು ಮಾಡೋದಕ್ಕೆ ಮುಂಚೆ ಹ್ಯಾಡ್ ಟು ಚೇಂಜ್ ದ ಫೋಕಸ್. ಆ ಲೆನ್ಸ್ದು ಫೋಕಸ್ ಚೇಂಜ್ ಮಾಡಬೇಕಾಗಿ ಬಂತು. ಸೊ ದ್ಯಾಟ್ ಇಟ್ ಈಸ್ ಇನ್ ಅ ಪ್ರಾಪರ್ ಆ್ಯಂಗಲ್. ಸೊ ಮೊದಲನೇದಾಗಿ ನಿಮಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅಫ್ಕೋರ್ಸ್ ಮತ್ತು ಯೂನಿವರ್ಸ್ ಇನ್ ಜನರಲ್ ಆಗಿ ಹೇಳ್ತಾ ಇರೋದು, ದೇರ್ ಇಸ್ ಸಮ್ ಕೈಂಡ್ ಆಫ್ ಫೋಕಸ್ ಶಿಫ್ಟ್ ಮಾಡಬೇಕಾಗಿರೋದು ಅಥವಾ ಡೈರೆಕ್ಷನನ್ನು ಶಿಫ್ಟ್ ಮಾಡಬೇಕಾಗಿರೋದು. ಯಾಕೆಂದರೆ ನಾವು ಯಾವುದಾದ್ರೂ ಸಿಚುವೇಶನ್ ಬಗ್ಗೆ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ರೆ ಅಥವಾ ಓವರ್ ಆಗಿ ಫಿಕ್ಸೇಟ್ ಆಗಿದ್ರೆ ಯಾವುದಾದ್ರೂ ಸಬ್ಜೆಕ್ಟ್ ಬಗ್ಗೆ, ಇಟ್ ಈಸ್ ಟೈಮ್ ಆ ಸಬ್ಜೆಕ್ಟಿಂದ ನಾವು ಸ್ವಲ್ಪ ದೂರ ಹೋಗೋದು. ಫಾರ್ ಎಕ್ಸಾಂಪಲ್ ನಾವೇನೇನಾದರೂ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ನಾವು ಅದ್ರ ಬಗ್ಗೆ ಓವರ್ ಥಿಂಕ್ ಮಾಡಿದಾಗ ಅದ್ರ ಬಗ್ಗೆ ಯಾಕೆ ಇದಾಗ್ತಾ ಇಲ್ಲ ಅಥವಾ ಯಾಕೆ ಇದು ಡಿಲೇ ಆಗ್ತಾ ಇದೆ ಅಥವಾ ಯಾವತ್ತು ಇದು ಆಗುತ್ತಾ ಆಗೋದಿಲ್ವಾ, ಯಾವ ರೀತಿ ಬರುತ್ತೆ ಇದು, ಯಾವ ರೀತಿ ಮ್ಯಾನಿಫೆಸ್ಟ್ ಆಗುತ್ತೆ, ಇದು ಬರುತ್ತಾ ಬರಲ್ವಾ. ಸೊ ಇಫ್ ಯು ಆರ್ ಓವರ್ ಫಿಕ್ಸೇಟೆಡ್ ಆ ಪರ್ಟಿಕ್ಯುಲರ್ ಸಿಚುವೇಶನ್ ಬಗ್ಗೆ, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಮತ್ತು ಯೂನಿವರ್ಸ್ ನಿಮಗೆ ಗೈಡ್ ಮಾಡ್ತಾ ಇರೋದು ಈ ಸಮಯದಲ್ಲಿ ಟೇಕ್ ಅ ಸ್ಟೆಪ್ ಬ್ಯಾಕ್ ಅಂತ ಹೇಳಿ ಒಂದೆರಡು ಸ್ಟೆಪ್ ಅದರಿಂದ ಹಿಂದೆ ತಗೊಳ್ಳಿ. ಯು ಆರ್ ಕೈಂಡ್ ಆಫ್ ಆ ಎನರ್ಜಿನ ವಿ ಆರ್ ಪುಷಿಂಗ್ ಟು ಹಾರ್ಡ್ ಅನ್ನೋ ಥರ. ಸೊ ದಿಸ್ ಇಸ್ ದ ಮೊಮೆಂಟ್ ಸ್ವಲ್ಪ ನಾವು ನಮ್ಮ ಹೆಜ್ಜೆನ ಹಿಂದೆ ತಗೊಳ್ಳೋದು. ಆ್ಯಂಡ್ ಆಲ್ಸೋ 3939 ನಿಮ್ಮ ಸಿಚುವೇಶನ್ ವಾಟ್ ಎವರ್ ನೀವಿರುವಂಥ ಸಿಚುವೇಶನ್ ಬಂದು ದೆರ್ ಇಸ್ ಲಾಟ್ ಆಫ್ ಡಿವೈನ್ ಇಂಟರ್ವೆನ್ಷನ್ ಆಗ್ತಾ ಇರೋದು ಈ ಸಮಯದಲ್ಲಿ. ಅಗೇನ್ ಈಗ ನಿಮ್ಮ ರೀಡಿಂಗ್ ಮಾಡಬೇಕಾದ್ರೆ ಐ ಆಮ್ ಆಲ್ ಥಿಂಕಿಂಗ್ ಲೈಕ್ ಕರೆಕ್ಟಾಗಿದೆಯಾ ಆ್ಯಂಗಲು, ಈ ಕಡೆ ಪ್ರಪೋರ್ಷನೇಟ್ ಆಗಿದೆಯಾ, ಈ ಕಾರ್ಡ್ ಮಧ್ಯದಲ್ಲಿದೆಯಾ. ಸೊ ಐ ಆಮ್ ಕೈಂಡ್ ಆಫ್ ಓವರ್ ಥಿಂಕಿಂಗ್ ದ ಎಂಟೈರ್ ಲೇಔಟ್ ನಾನು ಏನು ಮಾತಾಡ್ತಾ ಇದ್ದೀನಿ ಇಲ್ಲಿ. ಆ್ಯಂಡ್ ಆಲ್ಸೋ ನಾನು ಮಾತಾಡಬೇಕಾದ್ರೆ ಒಂದೇ ಉಸಿರು ಮಾತಾಡಬೇಕು ಅಂತ ಅನ್ನಿಸ್ತಾ ಇರೋದು ಮತ್ತು ಉಸಿರು ಸ್ವಲ್ಪ ಮೇಲೆ ಬರ್ತಾ ಇರೋದು. ಲೈಕ್ ಐ ಆಮ್ ನರ್ವಸ್, ಐ ಆಮ್ ಲೈಕ್ ಸ್ಕೇರ್ಡ್. ಇದು ಹೆಂಗೆ ಹೋಗುತ್ತೋ, ಈ ರೀಡಿಂಗ್ ಕರೆಕ್ಟಾಗಿ ಹೇಳ್ತಾ ಇದ್ದೀನಾ ಅಥವಾ ಮೆಸೇಜ್ ಕರೆಕ್ಟಾಗಿ ಬರ್ತಾ ಇದೆಯಾ. ಸೊ ಯು ಜಸ್ಟ್ ಹ್ಯಾವ್ ಟು ಲೆಟ್ ಇಟ್ ಹ್ಯಾಪನ್ ಅಂತ ಹೇಳಿ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇರೋದು. ರಿಲ್ಯಾಕ್ಸ್ ಆ್ಯಂಡ್ ರಿಲೀಸ್ ಅಂತ ಹೇಳ್ತಾ ಇರೋದು. 3939 ನನಗೆ ಇದು ಗಾಡೆಸ್ ನಂಬರು. 369 ಇದೆಲ್ಲನೂ ಬಂದು ಕ್ರಿಯೇಷನ್ ನಂಬರು. ಯೂನಿವರ್ಸ್ ಹೇಗೆ ಕ್ರಿಯೇಟ್ ಮಾಡುತ್ತೆ ಅದರ ನಂಬರ್ ಬಂದು ನಿಕೋಲಾ ಟೆಸ್ಲಾ ಪ್ರಕಾರ 369 ಇಸ್ ದ ಕ್ರಿಯೇಷನ್ ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ. ಸೊ 3939 ಈಸ್ ಆಲ್ರೆಡಿ ಅ ವೆರಿ ಕ್ರಿಯೇಟಿವ್ ಎನರ್ಜಿ ನಿಮಗೆ. ಆ್ಯಂಡ್ ಆಲ್ಸೋ ವೆರಿ ಡಿವೈನ್ಲಿ ಇಂಟರ್ವೆನ್ಷನ್ ಮಾಡಿ, ಡಿವೈನ್ ಆಗಿ ಗೈಡ್ ಮಾಡಿ, ಸರೆಂಡರ್ ಮೊಮೆಂಟಲ್ಲಿ ಮಾತ್ರ ನೀವು ಅಂದ್ಕೊಂಡಿರೋದು ಬರೋದಕ್ಕೆ ಸಾಧ್ಯ ನಿಮ್ಮ ಲೈಫಲ್ಲಿ. ಸೊ ವಿ ನೀಡ್ ಅ ಲಿಟಲ್ ಬಿಟ್ ಆಫ್ ಡೈವರ್ಷನ್. ನಿಮ್ಮ ಓವರ್ ಥಿಂಕಿಂಗ್ ಅಥವಾ ಓವರ್ ಫಿಕ್ಸೇಷನನ್ನು ಸ್ವಲ್ಪ ನೀವು ರೀಡೈರೆಕ್ಟ್ ಮಾಡೋದು. ಫಾರ್ ಎಕ್ಸಾಂಪಲ್ ನಾವು ದುಡ್ಡಿನ ವಿಚಾರದಲ್ಲಿ ಹೈಪರ್ ಆಗಿ ಫೋಕಸ್ ಆಗಿದ್ರೆ, ನನಗೆ ಈ ತಿಂಗಳು ಇಷ್ಟು ಬೇಕೇ ಬೇಕು ಅಂತ ಹೇಳಿ ಸೆಟ್ ಇನ್ ಟೆನ್ಷನ್, ನನ್ನ ರಿಕ್ವೈರ್ಮೆಂಟ್ ಇದು ಅಥವಾ ನನ್ನ ಇನ್ಕಮ್ನ ನಾನು ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ಇಂಟೆನ್ಷನನ್ನು ಸೆಟ್ ಮಾಡಿ, ಕ್ಯಾಂಡಲ್ ಹಚ್ಚಿ ಅಥವಾ ದೀಪ ಹಚ್ಚಿ ಅಥವಾ ಪ್ರೇಯರ್ ಮಾಡಿ ಅಥವಾ ಜರ್ನಲ್ ಮಾಡಿ ಅಥವಾ just set your
ಪ್ರೇಯರ್ ಯೂನಿವರ್ಸ್ಗೆ ಕಳಿಸಿದ್ಮೇಲೆ ದೆನ್ ರಿಲ್ಯಾಕ್ಸ್. ಸೊ ಅದನ್ನು ಮಾಡಾದ್ಮೇಲೆ ನಿಮ್ಮ ಇಂಟೆನ್ಷನನ್ನು ಯೂನಿವರ್ಸ್ಗೆ ಕಳಿಸಾದ್ಮೇಲೆ ನಾವು ಟೇಕ್ ಅ ಸ್ಟೆಪ್ ಬ್ಯಾಕ್ ಆ್ಯಂಡ್ ಫೋಕಸ್ ಬೇರೆ ಏರಿಯಾನ. ದುಡ್ಡನ್ನು ಬಿಟ್ಟು ಎಷ್ಟೊಂದು ವಿಚಾರ ಇದೆ ನಮ್ಮ ಜೀವನದಲ್ಲಿ ಫೋಕಸ್ ಮಾಡೋದಕ್ಕೆ. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಹೆಲ್ತ್ ನೋಡ್ಕೋಬೇಕು, ಮೇ ಬಿ ಅವೆರಡು ಇಂಟರ್ಲಿಂಕ್ಡ್ ಆಗಿರ್ಬೋದು. ಒಂದು ಏರಿಯಾನಲ್ಲಿ ನಮ್ಮ ಎನರ್ಜಿ ಇನ್ಕ್ರೀಸ್ ಆಗಬೇಕಾದ್ರೆ ಬೇರೆ ಏರಿಯಾಗೂ ಅದು ಓವರ್ಫ್ಲೋ ಆಗುತ್ತೆ, ರೈಟ್? ಸೊ ಫೋಕಸ್ ಆನ್ ಅದರ್ ಏರಿಯಾಸ್ ಎಲ್ಲಿ ನಾವು ಈಗ ಸದ್ಯಕ್ಕೆ ವರ್ಕ್ ಮಾಡಬೇಕಾಗಿರೋದು. ಮೇ ಬಿ ನನ್ನ ಹೆಲ್ತ್ ನೋಡ್ಕೊಳ್ಬೋದು ಇವಾಗ, ಅಥವಾ ನಾನು ಸೆಲ್ಫ್ ಕೇರ್ ಪ್ರಾಕ್ಟೀಸ್ ಮಾಡ್ಬೋದು, ಅಥವಾ ನನ್ನ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮೇಲೆ ನಾನು ಫೋಕಸ್ ಮಾಡ್ಬೋದು. ಬೇರೆ ಏರಿಯಾನಲ್ಲಿ ಫೋಕಸ್ ಮಾಡಿ ಎಲ್ಲಿ ಅಷ್ಟೊಂದು ಟೆನ್ಷನ್ ಇಲ್ಲ ಬಟ್ ಸ್ವಲ್ಪ ವರ್ಕ್ ಮಾಡೋದು ಇಂಪಾರ್ಟೆಂಟ್ ಇದೆ. ಸೊ ಫೋಕಸ್ ಆನ್ ಡಿಫ್ರೆಂಟ್ ಏರಿಯಾ. ಇನ್ನು ಕೆಲವ್ರಿಗೆ ಫೋಕಸ್ ಆನ್ ರಿಲೀಸಿಂಗ್ ಕಂಟ್ರೋಲ್, ಆ ಸಿಚುವೇಶನ್ ಮೇಲೆ ನನಗೆ ಕಂಟ್ರೋಲ್ ಇದೆ ಅನ್ನೋದನ್ನು ರಿಲೀಸ್ ದಟ್ ಕಂಟ್ರೋಲ್ ಆ್ಯಂಡ್ ಸರೆಂಡರ್ ಟು ದ ಯೂನಿವರ್ಸ್, ಮತ್ತು ಡೈವರ್ಟ್ ಯುವರ್ ಥಾಟ್ಸ್, ಯುವರ್ ಓವರ್ ಥಿಂಕಿಂಗ್ ಈ ಪರ್ಟಿಕ್ಯುಲರ್ ಸಿಚುವೇಶನ್ ಬಗ್ಗೆ. ಮೇ ಬಿ ಟೇಕ್ ಅ ಬ್ರೇಕ್, ಮೇ ಬಿ ಗೋ ಫಾರ್ ಅ ವಾಕಿಗೆ ಹೋಗಿ, ಅಥವಾ ಫ್ರೆಂಡ್ಸನ್ನ ಮೀಟ್ ಮಾಡಿ, ಅಥವಾ ಆ ಮೂವಿಗೆ ಹೋಗಿ, ಅಥವಾ ನೆಟ್ಫ್ಲಿಕ್ಸ್ ನೋಡಿ, ಅಥವಾ ಸ್ಮೈಲ್, ಲಾಫ್, ಎಂಜಾಯ್ ಯುವರ್ ಲೈಫ್. ಯಾವ ನಂಬಿಕೆ ಮೇಲೆ ಯೂನಿವರ್ಸ್ ನನಗೆ ಪ್ರೊವೈಡ್ ಮಾಡ್ತಾ ಇದೆ, ನನ್ನ ಪ್ರೇಯರ್ನ ನಾನು ಆಲ್ರೆಡಿ ಕಳ್ಸಾಗಿದೆ. ಸೊ ನಾನು ಅದ್ರ ಬಗ್ಗೆ ಮತ್ತೆ ಓವರ್ ಥಿಂಕ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಯಾಕೆಂದರೆ ನಾನು ಹೇಳಾಗಿದೆ, ಈಗ ಯೂನಿವರ್ಸ್ ಬಂದು ಇಂಟರ್ವ್ಯೂನ್ ಮಾಡಿ, ಬಿಕಾಸ್ ನಿಮ್ಮ ಎಂಟೈರ್ ರೀಡಿಂಗ್ ಬಂದು ಇದು ಅನ್ಫೋಲ್ಡ್ ಆಗ್ತಾ ಇರೋದು. ಈ ಮಧ್ಯದಲ್ಲಿರೋ ಡಾಟ್ ಬಂದು ನಿಮ್ಮ ಒಂದು ಇಂಟೆನ್ಷನು, ನಿಮ್ಮ ಪ್ರೇಯರು, ಅದು ನ್ಯಾಚುರಲ್ ಆಗಿ ಅನ್ಫೋಲ್ಡ್ ಆಗ್ತಾ ಇರೋದು ಮಲ್ಟಿಪಲ್ ಲೆವೆಲ್ಸಲ್ಲಿ, ಮಲ್ಟಿಪಲ್ ಲೇಯರ್ಸಲ್ಲಿ, ರೈಟ್? ಸೊ ವಾಟ್ ವಿ ವಾಂಟ್ ರೈಟ್ ನಾವು ಇಸ್ ನೀವು ರಿಲ್ಯಾಕ್ಸ್ ಮಾಡಬೇಕಾಗಿರೋದು. ರಿಲ್ಯಾಕ್ಸ್, ಲೈಕ್ ನಿಮ್ಮ ಬಾಡಿನ ರಿಲ್ಯಾಕ್ಸ್ ಮಾಡಿ, ನಿಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡಿ, ಆ್ಯಂಡ್ ಬಿಲೀವ್ ದ್ಯಾಟ್ ನೀವು ಅಂದ್ಕೊಂಡಿದ್ದನ್ನು ಅಥವಾ ಅಂದ್ಕೊಂಡಿದ್ದಕ್ಕಿಂತ ಬೆಟರ್ ಆಗಿರೋ ಆಪ್ಷನನ್ನು ಯೂನಿವರ್ಸ್ ನಿಮಗೆ ಪ್ರೊವೈಡ್ ಮಾಡುತ್ತೆ, ನಿಮಗೆ ಸಪೋರ್ಟ್ ಮಾಡುತ್ತೆ, ನಿಮ್ಮ ಲೈಫಿಗೆ ತರುತ್ತೆ ಅಂತ ಹೇಳಿ. ಸೊ ವಿ ನೀಡ್ ಅ ಲಾಟ್ ಆಫ್ ಟ್ರಸ್ಟ್ ಯೂನಿವರ್ಸ್ ಮೇಲೆ, ವಿ ನೀಡ್ ಅ ಲಾಟ್ ಆಫ್ ಟ್ರಸ್ಟ್ ನಿಮ್ಮ ಪ್ರೇಯರ್ಸ್ ಮೇಲೆ, ನಿಮ್ಮ ಇಂಟೆನ್ಷನ್ಸ್ ಮೇಲೆ, ನಿಮ್ಮ ವಿಷನ್ಸ್ ಮೇಲೆ, ನಿಮ್ಮ ಗೋಲ್ಸ್ ಮೇಲೆ, ಆ್ಯಂಡ್ ಡೈವರ್ಟ್ ನಿಮ್ಮ ಅಟೆನ್ಷನನ್ನು ಈ ಹೈಪರ್ ಫಿಕ್ಸೇಟಿವ್ ಎನರ್ಜಿಯಿಂದ ರಿಲ್ಯಾಕ್ಸ್ಡ್ ಎನರ್ಜಿಗೆ. ವಿ ವಾಂಟ್ ಯು ಟು ರಿಲ್ಯಾಕ್ಸ್. ಗ್ರೂಪ್ ನಂಬರ್ 1, ನಿಮ್ಮ ಜೊತೆ ನಾನು ಡೀಪ್ ಬ್ರೆತ್ ತೊಗೊಳ್ಬೇಕು, ಯಾಕೆಂದರೆ ನಿಮ್ಮ ರೀಡಿಂಗು ಒಂದೇ ಉಸಿರಲ್ಲಿ ಮಾತಾಡ್ತಾ ಇರೋ ಥರ ಇದೆ. ನನಗೆ ಐ ಕ್ಯಾನ್ ನಾಟ್ ಸ್ಟಾಪ್. ಎಲ್ಲಿ ಸ್ಟಾಪ್ ಮಾಡಿದ್ರೆ ಎಲ್ಲಿ ಫ್ಲೋ ಕಟ್ಟಾಗಿ ಹೋಗುತ್ತೋ ಅನ್ನೋ ಭಯ, ಅಥವಾ ಎಲ್ಲಿ ಸ್ಟಾಪ್ ಮಾಡಿದ್ರೆ ಐ ಕ್ಯಾನ್ ನಾಟ್ ಸ್ಪೀಕ್, ತಿರ್ಗಾ ಕೈಂಡ್ ಆಫ್ ಎಕ್ಸೈಟಿಂಗ್ ಎನರ್ಜಿ ಅಥವಾ ಫ್ಲೋಯಿಂದ ನಾನು ಜಂಪ್ ಆಗಿಬಿಟ್ರೆ ಮತ್ತೆ ವಾಪಸ್ ಬರೋಕ್ಕಾಗುತ್ತಾ ಅನ್ನೋವಂಥ ಕನ್ಫ್ಯೂಷನು. ಸೊ ದೇರ್ ಇಸ್ ಸಮಥಿಂಗ್ ನಮ್ಮ ಚೆಸ್ಟ್ನ ಟೈಟ್ ಮಾಡ್ತಾ ಇರೋದು, ನಮ್ಮ ಭಯ, ನಮ್ಮ ಡೌಟು, ಅಥವಾ ನಮ್ಮ ಓವರ್ ಥಿಂಕಿಂಗು. ಸೊ ರಿಲ್ಯಾಕ್ಸ್. 39 ದಿಸ್ ಇಸ್ ಅ ವೆರಿ ವೆರಿ ಕ್ರಿಯೇಟಿವ್ ಯೂನಿವರ್ಸಿಂದ ಕೈಂಡ್ ಆಫ್ ನೀವು ಸ್ವಲ್ಪ 2 ಸ್ಟೆಪ್ ಹಿಂದೆ ತೊಗೊಂಡ್ರೆ ವಿ ಕ್ಯಾನ್ ಆ್ಯಕ್ಚುಲಿ ಹೆಲ್ಪ್ ಅನ್ನೋ ಥರ. ಸೊ ಮೂವ್ ಅಸೈಡ್, ನಮಗೆ ಹೆಲ್ಪ್ ಮಾಡೋದಕ್ಕೆ ಬಿಡಿ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಮತ್ತು ಯೂನಿವರ್ಸ್ ನಿಮಗೆ ಹೇಳ್ತಾ ಇರೋ ಥರ ಇದೆ. ಗ್ರೂಪ್ ನಂಬರ್ 1, ಪ್ಲ್ಯಾನ್ ಸಮ್ ಕೈಂಡ್ ಆಫ್ ರಿಲ್ಯಾಕ್ಸೇಷನ್ ನಿಮ್ಮ ಲೈಫಲ್ಲಿ. ಲೈಕ್ ಡೂ ಸಮಥಿಂಗ್, ನಿಮ್ಮ ಬಾಡಿನ, ನಿಮ್ಮ ಮೈಂಡನ್ನು, ನಿಮ್ಮ ಹಾರ್ಟನ್ನು ಸ್ವಲ್ಪ ಈಸ್ ಮಾಡೋದಕ್ಕೆ, ಸ್ವಲ್ಪ ಈಸಿಯಾಗಿ ಲೈಫನ್ನು ತೊಗೊಳೋದಕ್ಕೆ ಈ ಸಮಯದಲ್ಲಿ. ಡೋಂಟ್ ಓವರ್ ಥಿಂಕ್ ಆ್ಯಂಡ್ ಡೋಂಟ್ ಹೈಪರ್ ಫೋಕಸ್. ಯಾವುದು ಈ ಸಿಚುವೇಶನ್ ಇದೆ ಅದ್ರ ಬಗ್ಗೆ ಹೈಪರ್ ಫೋಕಸ್ ಆಗಿರೋದು ಈಸ್ ವಾಟ್ ಯೂನಿವರ್ಸ್ ನಿಮ್ಮ ಗಮನನ ಇವಾಗ ತರ್ತಾ ಇರೋದು. ಡೆಫಿನೆಟ್ಲಿ ದೆರ್ ಇಸ್ ಸಮಥಿಂಗ್. ದಿಸ್ ಈಸ್ ವಾಟ್ ವಿ ಆರ್ ಟೆಲ್ಲಿಂಗ್. ಗ್ರೂಪ್ ನಂಬರ್ 1, ಲೈಕ್ ಲುಕ್ ಅಟ್ ದ್ಯಾಟ್. ಆ ಗೈಡೆನ್ಸ್ ಕಾರ್ಡು ನಿಮಗೆ ಬರ್ತಾ ಇರೋ ಮೊದಲನೇ ಕಾರ್ಡೇನೆ. ಲೈಕ್ ನಿಮ್ಮ ಗೈಡ್ಸ್ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋ ಥರ ಇದೆ. ಬಟ್ ನೀವು ಯು ಆರ್ ಕೈಂಡ್ ಆಫ್ ಓವರ್ ಥಿಂಕಿಂಗ್. ಅವ್ರು ಕರ್ಕೊಂಡು ಹೋಗೋ ಡೈರೆಕ್ಷನಿಂದ ನೀವು ಆಪೋಸಿಟ್ ಹೋಗ್ತಾ ಇರೋದು, ಅಥವಾ ನೀವು ಅವೈಲಬಲ್ ಇಲ್ಲ ಅವ್ರು ಕರ್ಕೊಂಡು ಹೋಗೋ ಡೈರೆಕ್ಷನಿಗೆ ಹೋಗೋದಕ್ಕೆ. ಬಿಕಾಸ್ ನಿಮ್ಮ ಪ್ರಕಾರ ಈ ಸಿಚುವೇಶನು ಇದೇ ಥರ ಆಗಬೇಕು, ಅಥವಾ ಈ ಸಿಚುವೇಶನ್ ಇದೇ ರೀತಿ ಸಾಲ್ವ್ ಆಗಬೇಕು, ಅಥವಾ ಈ ಸಿಚುವೇಶನ್ಗೆ ಇದೇ ಔಟ್ಕಮ್ ಬೇಕು ಅನ್ನೋವಂಥದ್ದು. ಬಟ್ ಯೂನಿವರ್ಸ್ ಬಂದು ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು ಟು ಗಿವ್ ಯು ಅ ಬೆಟರ್ ಚಾಯ್ಸ್, ಬೆಟರ್ ಆಪ್ಷನ್ಸ್, ಬೆಟರ್ ಆಪರ್ಚುನಿಟಿ. ನಾವು ಅಂದ್ಕೊಂಡಿದ್ದಕ್ಕಿಂತನೂ ಬೆಟರ್ ಆಗಿರೋದನ್ನು ತರೋದಕ್ಕೆ ಯೂನಿವರ್ಸ್ ಟ್ರೈ ಮಾಡ್ತಾ ಇರೋದು. ಬಟ್ ನಾವು ಸೆಟ್ಲ್ ಆಗೋದಕ್ಕೆ
ಓಕೆ ಇಷ್ಟೇ ಅನ್ನೋ ಥರ ನಾವು ನಮ್ಮ ಮೈಂಡನ್ನ ಲಿಮಿಟ್ ಮಾಡ್ಕೊಂಡಿರೋದು. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ನಮ್ಮ ಕೈಲಿ ಈಗ ಸದ್ಯಕ್ಕೆ 1,00,000 ಆಲೋಚನೆ ಮಾಡೋದಕ್ಕೆ ಸಾಧ್ಯ. ಅದಕ್ಕೆ ಮೇಲೆ ಇನ್ನೊಂದು ರೂಪಾಯಿ ಆ್ಯಡ್ ಮಾಡಿದ್ರೂ ನಮಗೆ ಟೆನ್ಷನ್ ಆಗುತ್ತೆ, ಯಾಕೆಂದರೆ ವಿ ಡೋಂಟ್ ನೋ ಅಷ್ಟು ದುಡ್ಡನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಹೇಳಿ. ಬಟ್ ಯೂನಿವರ್ಸ್ ನಮಗೆ ಹೇಳ್ತಾ ಇರೋದು, ಯು ಡಿಸರ್ವ್ ಲೈಕ್ 10 lakhs, 1 crore ಆರ್ 10 crores ಆರ್ 1 million. ಯು ಡಿಸರ್ವ್ ಸೋ ಮಚ್ ಮೋರ್. ಬಟ್ ನಮ್ಮನ್ನು ನಾವು ಅಂಡರ್ ಎಸ್ಟಿಮೇಟ್ ಮಾಡಿ ಮೇ ಬಿ ಇಷ್ಟು ಮಾತ್ರನೇ ನಮ್ಮ ಮೈಂಡ್ ಕೈಲಿ ಆಲೋಚನೆ ಮಾಡೋಕ್ಕಾಗೋದು. ಸೊ ಯೂನಿವರ್ಸ್ ಹೇಳ್ತಾ ಇರೋದು, ಕ್ಯಾನ್ ಯು ರಿಲ್ಯಾಕ್ಸ್, ಯಾಕೆಂದರೆ ಅದಕ್ಕಿಂತ ಬೆಟರ್ ಆಗಿರೋದನ್ನ ತರುವಂಥ ಒಂದು ಪ್ರಯತ್ನ ಪಡ್ತಾ ಇದ್ದೀವಿ, ಅದಕ್ಕಿಂತ ವಂಡರ್ಫುಲ್ ಆಗಿರೋದನ್ನ ತರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅಥವಾ ನೀವೇನನ್ನ ಕೇಳಿದ್ದೀರಾ ಅದಕ್ಕೆ ಮ್ಯಾಚ್ ಆಗುವಂಥದ್ದನ್ನು ತರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನಿಮ್ಮ ಪ್ರಕಾರ ಸ್ಟೆಪ್ 1 2 3 4 5 ಇದೇ ರೀತಿ ಆಗಬೇಕು ಅಂತಿರ್ಬೋದು. ಬಟ್ ಯೂನಿವರ್ಸ್ ಸ್ಟೆಪ್ 1ಇಂದ ಸ್ಟೆಪ್ 4ಗೆ ಜಂಪ್ ಆಗಬೇಕು ಅಂತ ಅಂದ್ಕೊಂಡಿರ್ಬೋದು, ಅಥವಾ ಕಂಪ್ಲೀಟ್ಲಿ ಡಿಫ್ರೆಂಟ್ ಸ್ಟೆಪ್ಸ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿರ್ಬೋದು. ಸೊ ರಿಲ್ಯಾಕ್ಸ್ ಆ್ಯಂಡ್ ಬಿ ಫ್ಲೆಕ್ಸಿಬಲ್ ಅಂತ ಹೇಳ್ತಾ ಇರೋದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಅಂದ್ಕೊಂಡಿಲ್ಲದೆ ಇರೋ ಥರ ಮಿರಾಕ್ಯುಲಸ್ ಆಗಿ ಈ ಸಿಚುವೇಶನ್ ರೆಸಾಲ್ವ್ ಆಗ್ಬೋದು. ಲೈಕ್ ಅಬ್ಸಲ್ಯೂಟ್ಲಿ ಡಿಫ್ರೆಂಟಾಗಿ ಈ ಸಿಚುವೇಶನ್ದು ಔಟ್ಕಮ್ ಬರ್ಬೋದು. ಬಟ್ ಇಟ್ ವಿಲ್ ಸ್ಟಿಲ್ ಬಿ ಫೇವರಬಲ್, ನಿಮಗೆ ಫೇವರಬಲ್ ಆಗಿರುವಂಥ ಒಂದು ಸಿಚುವೇಶನ್ ಆಗಿರುತ್ತೆ. ಈಗ ನಮ್ಮ ಹ್ಯೂಮನ್ ಮೈಂಡ್ಗೆ, ಹ್ಯೂಮನ್ ಬ್ರೈನಿಗೆ ಎಷ್ಟರ ಮಟ್ಟಿಗೆ ನಾವು ಮ್ಯಾಜಿಕ್ನ, ಮಿರಕಲ್ನ ಆಲೋಚನೆ ಮಾಡೋದಕ್ಕೆ ಸಾಧ್ಯ. ದೇರ್ ಇಸ್ ಅ ಲಾಟ್ ಆಫ್ ಲಿಮಿಟೇಷನ್ಸ್ ನಮ್ಮ ಹ್ಯೂಮನ್ ಬ್ರೈನ್ಗೆ. ಅನ್ಲೆಸ್ ಆ್ಯಂಡ್ ಅಂಟಿಲ್ ನಮ್ಮ ಲೈಫ್ ಲಾಂಗು ಅಷ್ಟು ಬ್ರಾಡಾಗಿ ನಾವು ಥಿಂಕ್ ಮಾಡಿದರೆ ಇಟ್ ಈಸ್ ಓಕೆ. ಟು ಸಮ್ ಎಕ್ಸ್ಟೆಂಟ್ ಅದು ಬ್ರಾಡ್ ಆಗಿರುತ್ತೆ ನಮ್ಮ ಮೈಂಡ್ ಸೆಟ್ಟು. ಬಟ್ ನಮ್ಮ ಬೆಳವಣಿಗೆ ಅಥವಾ ನಾವು ಬೆಳೆದಂಥ ವಾತಾವರಣದಲ್ಲಿ ಎಲ್ಲೂ ನಾವು ಬ್ರಾಡಾಗಿ ಆಲೋಚನೆ ಮಾಡೋದಕ್ಕೆ ಯಾವುದೇ ಅವಕಾಶ ಇಲ್ಲ ಅಂದಾಗ ಯು ವಿಲ್ ಲಿಮಿಟ್. ನಿಮಗೆ ಗೊತ್ತಿಲ್ದಿರ ನಿಮ್ಮನ್ನು ನೀವು ಲಿಮಿಟ್ ಮಾಡ್ಕೊಳ್ತೀರಾ, ಏನನ್ನ ಕೇಳ್ತಿದ್ದೀರಾ ಯೂನಿವರ್ಸ್ಗೆ ಅಥವಾ ಹೈಯರ್ ಪವರ್ಸಿಗೆ. ಸೊ ಯೂನಿವರ್ಸ್ ಹೇಳ್ತಾ ಇರೋದು ಜಸ್ಟ್ ಸರೆಂಡರ್, ಯಾಕೆಂದರೆ ದೆರ್ ಇಸ್ ಬೆಟರ್ ಚಾಯ್ಸಸ್, ಬೆಟರ್ ಆಪರ್ಚುನಿಟಿ. ಮೇ ಬಿ ನೀವು 30,000 ಸ್ಯಾಲ್ರಿಯಿಂದ ಮೇ ಬಿ ಒಂದು 10% ಹೈಕ್ ಆದರೆ, ಓ ದೇವ್ರೆ ಎಷ್ಟು ಆರಾಮಾಗಿರುತ್ತೆ. ಒಂದು 10,000 ಇನ್ನೊಂದು ಚೂರು ಜಾಸ್ತಿ ಬಂದರೆ, ಅಥವಾ ಇನ್ನೊಂದು 3,000 ಜಾಸ್ತಿ ಬಂದರೆ. ಬಟ್ ಯೂನಿವರ್ಸ್ ಹೇಳ್ತಾ ಇರೋದು, ಹೌ ಅಬೌಟ್ ಅ ನ್ಯೂ ಜಾಬ್, ಬ್ರ್ಯಾಂಡ್ ನ್ಯೂ ಜಾಬ್ ವಿತ್ ಲೈಕ್ 30% ಆರ್ 50% ಹೈಕ್. ಈಗಿರೋ ಸಿಚುವೇಷನಲ್ಲಿ ನಮ್ಮ ಕೈಲಿ ಅದನ್ನು ಆಲೋಚನೆ ಮಾಡೋದಕ್ಕಾಗೋದಿಲ್ಲ. ಅದೇ ಯೂನಿವರ್ಸ್ ಹೇಳ್ತಾ ಇರೋದು, ದಟ್ ಈಸ್ ವೈ ಸೆಟ್ ಅನ್ ಇಂಟೆನ್ಷನ್, ನನಗೆ ಬೆಟರ್ ಜಾಬ್ ಅಥವಾ ಬೆಟರ್ ಆಪರ್ಚುನಿಟೀಸ್ ಬೇಕು ಅಂತ ಹೇಳಿ. ಆ್ಯಂಡ್ ದೆನ್ ರಿಲ್ಯಾಕ್ಸ್. ವಿ ನೋ ಏನು ನಿಮಗೆ ಬೆಸ್ಟ್ ಆಫ್ ದ ಬೆಸ್ಟ್ ಆಪ್ಷನ್ಸ್ ಅಂತ ಹೇಳಿ, ಆ್ಯಂಡ್ ವಿ ವಿಲ್ ಬ್ರಿಂಗ್ ಅಂತ ಹೇಳ್ತಾ ಇರೋದು. ಯಾಕೆಂದರೆ ಯು ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಗೈಡೆನ್ಸ್ ಆ್ಯಂಡ್ ಸ್ಪಿರಿಚುವಲ್ ಸಪೋರ್ಟ್ ಸಿಸ್ಟಮ್. ನಿಮ್ಮ ಗೈಡ್ಸ್ ಬಂದು ಕಾನ್ಸ್ಟೆಂಟಾಗಿ ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು. ದ ಪ್ರಾಬ್ಲಮ್ ಇಸ್ ನಾವು ಅವೈಲಬಲ್ ಇಲ್ಲ ಆ ಸಪೋರ್ಟಿಗೆ, ಬಿಕಾಸ್ ನಾವು ಹೈಪರ್ ಫಿಕ್ಸೇಟ್ ಆಗಿದ್ದೀವಿ ಆ ಸಿಚುವೇಶನ್ ಬಗ್ಗೆ. ಇದೇ ಥರ ಆಗುತ್ತೆ, ಅಥವಾ ಇದೇ ಥರ ಆಗಬೇಕು, ಅಥವಾ ಇದೇ ಥರ ಆಗಬಹುದು ಅಂತ ಹೇಳಿ ನಮ್ಮ ಮೈಂಡಲ್ಲಿ ಒಂದು ಕಾನ್ಸೆಪ್ಟ್ ಇದೆ. ಸೊ ಕಮ್ ಔಟ್ ಆಫ್ ದಟ್ ಕಾನ್ಸೆಪ್ಟ್ ಅಂತ ಹೇಳ್ತಾ ಇರೋದು. ಯಾಕೆಂದರೆ ಈ ಸಿಚುವೇಶನ್ ನಾವು ಅಂದ್ಕೊಂಡಿರೋದಕ್ಕಿಂತ ಬೆಟರ್ ಆಗಿ ಟರ್ನ್ ಆಗುತ್ತೆ. ದಿಸ್ ಈಸ್ ಎಕ್ಸಾಕ್ಟ್ಲಿ ವಾಟ್ ವಿ ಆರ್ ಟಾಕಿಂಗ್ ಅಬೌಟ್ ರೈಪ್ನೆಸ್. ಲೈಕ್ ಇದೆಷ್ಟು ರೆಡಿ ಆಗಿದೆ ನೋಡಿ ಈ ಹಣ್ಣುಗಳು ಕಟ್ ಮಾಡ್ಕೊಳ್ಳೋದಕ್ಕೆ. ಬಟ್ ನಾವು ಅದನ್ನು ಬರೋದನ್ನು ಸ್ಟಾಪ್ ಮಾಡ್ತಾ ಇರೋದು. ಯಾಕೆಂದರೆ ವಿ ಹ್ಯಾವ್ ಅ ಐಡಿಯಾ, ಕಾನ್ಸೆಪ್ಟು, ಒಪಿನಿಯನು ನಮ್ಮ ಮೈಂಡಲ್ಲಿ. ಯೂನಿವರ್ಸ್ ಬಂದು ಹೇಳ್ತಾ ಇರೋದು, ಲುಕ್ ಅಟ್ ದ್ಯಾಟ್, ಜಸ್ಟ್ ರಿಲ್ಯಾಕ್ಸ್. ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗನ್ನು ಇವಾಗಲೇ ಎಂಡ್ ಮಾಡ್ಬೋದು. ಯಾಕೆಂದರೆ ದಿಸ್ ಈಸ್ ಎಕ್ಸಾಕ್ಟ್ಲಿ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇರೋದು. ಕ್ಯಾನ್ ಯು ಚಿಲ್, ಕ್ಯಾನ್ ಯು ಬಿ ಕಾಮ್, ಕೂಲ್ ಆ್ಯಂಡ್ ರಿಲ್ಯಾಕ್ಸ್ಡ್, ಬಿಕಾಸ್ ಇಟ್ ಈಸ್ ಹ್ಯಾಪನಿಂಗ್. ನೀವೇನು ಕೇಳಿದ್ದೀರಾ, ಇಟ್ ಈಸ್ ಹ್ಯಾಪನಿಂಗ್. ಆ್ಯಕ್ಚುಲಿ ಅದಕ್ಕಿಂತ ಬೆಟರ್ ಆಗಿರೋದು ಲೈಕ್ ಮ್ಯಾನಿಫೆಸ್ಟ್ ಆಗ್ತಾ ಇರೋದು ನಿಮಗೆ. ಬಟ್ ನಮಗೆ ಈ ಸಮಯದಲ್ಲಿ ನಿಮ್ಮಿಂದ ಬೇಕಾಗಿರೋದು ಇಂಟರ್ಫಿಯರೆನ್ಸ್ ಅಲ್ಲ, ನಮಗೆ ನಿಮ್ಮಿಂದ ಬೇಕಾಗಿರೋದು ಸ್ವಲ್ಪ ರಿಲ್ಯಾಕ್ಸ್ಡ್ ಎನರ್ಜಿ, ಮತ್ತು ಸ್ವಲ್ಪ ಆ ಸಿಚುವೇಶನಿಂದ ದೂರ ಹೋಗೋದು, ಮತ್ತು ನಮ್ಮನ್ನು ಎಂಟರ್ ಆಗೋದಕ್ಕೆ ಜಾಗ ಮಾಡಿಕೊಡೋದು. ಯಾಕೆಂದರೆ ದಟ್ ಈಸ್ ದ ಓನ್ಲಿ ವೇ ನೀವು ಅಂದ್ಕೊಂಡಿರೋದು ನಿಮ್ಮ ಜೀವನಕ್ಕೆ ಬರೋದಕ್ಕೆ ಸಾಧ್ಯ. ಅಗೇನ್ ಈ ಕಾರ್ಡಲ್ಲಿ ತೋರಿಸ್ತಾ ಇರೋದು ಲೈಕ್ ನಮ್ಮ ಲಿಮಿಟೇಷನ್ಸು, ನಮಗೆ ನಾವು ಹಾಕ್ಕೊಂಡಿರುವಂಥ ಲಿಮಿಟೇಷನ್ಸು. ಬಟ್ ವೀಲ್ ಆಫ್ ಫಾರ್ಚೂನ್ ನಮಗೆ ಗೊತ್ತಿಲ್ಲ ಅಂದ್ರೂ ಸಿಚುವೇಶನ್ಸು ಬ್ಯಾಕ್ಗ್ರೌಂಡಲ್ಲಿ ಎನರ್ಜೆಟಿಕಲಿ ಚೇಂಜ್ ಆಗ್ತಾ ಇದೆ, ಶಿಫ್ಟ್ ಆಗ್ತಾ ಇದೆ. ನೀವೇನು ಕೇಳಿದ್ದೀರಾ ಅದನ್ನು ಮ್ಯಾಚ್ ಮಾಡುವಂಥದ್ದು, ಅಥವಾ ಅದಕ್ಕಿಂತ ಬೆಟರ್ ಆಗಿರೋದನ್ನು ಮ್ಯಾಚ್ ಮಾಡುವಂಥದ್ದನ್ನು ಆಲ್ರೆಡಿ ಎನರ್ಜಿ ಮೂವ್ ಆಗ್ತಾ ಇದೆ, ಶಿಫ್ಟ್ ಆಗ್ತಾ ಇದೆ. ನಿಮಗೂ ಆಲ್ರೆಡಿ ಅದು ಗೊತ್ತಾಗ್ತಾ ಇರ್ಬೋದು, ಎನರ್ಜಿ ಶಿಫ್ಟ್ ಆಗ್ತಾ ಇರೋದು, ನಿಮ್ಮ ಒಳಗಡೆ ಆ ಎನರ್ಜಿ ಶಿಫ್ಟ್ ಆಗ್ತಾ ಇರೋದು ಗೊತ್ತಾಗ್ತಾ ಇರ್ಬೋದು. ಯಾಕೆಂದರೆ ಎಷ್ಟೊಂದು ಬದಲಾವಣೆಗಳು ಮಾಡಬೇಕು ನಿಮ್ಮ ಜೀವನದಲ್ಲಿ ಅಂತ ನಿಮ್ಗೆ ಅನಿಸೋದಕ್ಕೆ ಶುರು ಆಗಿರ್ಬೋದು. ನಿಮ್ಮ ಲೈಫ್ನ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಅನಿಸೋದಕ್ಕೆ ಶುರು ಆಗಿರ್ಬೋದು. ಬರೀ ಅನಿಸೋದಷ್ಟೇ ಅಲ್ಲ, ಅದಕ್ಕೆ ಬೇಕಾಗಿರುವಂಥ ಸ್ಟೆಪ್ಸ್ ತೊಗೊಳ್ಳೋದಕ್ಕೆ ಬೇಕಾಗಿರೋ ಪುಷ್ನು ನಿಮಗೆ ಸಿಗ್ತಾ ಇರ್ಬೋದು ನಿಮ್ಮ ಒಳಗಡೆಯಿಂದ.
ಸೊ ಇಟ್ ಈಸ್ ಆಲ್ ರಿಲೇಟೆಡ್ ಟು ದ ಚೇಂಜಸ್ ನೀವೇನನ್ನು ಕೇಳಿದ್ದೀರಾ. ಬಟ್ ನಮ್ಮ ದಾರಿಯಿಂದ ನಾವು ಅಡ್ಡ ಹೋಗ್ದಿರ ನಮ್ಮ ದಾರಿಗೆ ನಾವು ಸ್ವಲ್ಪ ಸರಿಯೋದು, ಆ ಜಾಗದಿಂದ ಸ್ವಲ್ಪ ಪಕ್ಕಕ್ಕೆ ಬರೋದು, ಇಟ್ ಈಸ್ ವೆರಿ ನೆಸೆಸರಿ. ಈ ಸಮಯದಲ್ಲಿ ನಮಗೆ ನಾವೇ ಮುಳ್ಳು ಹಾಕ್ಕೊಳ್ತಾ ಇರೋ ಥರ ನಮ್ಮ ದಾರಿಗೆ ನಮ್ಮ ಓವರ್ ಥಿಂಕಿಂಗು. ಈಗ ನಾವು ಬೀಜ ಬಿತ್ತಿದ ಮೇಲೆ, ನೀರು ಹಾಕಿದ ಮೇಲೆ ನಂಬಿಕೆ ಇರಬೇಕು, ಅದೇನು ಕೆಲಸ ಮಾಡಬೇಕು ಭೂಮಿ ಅದು ಮಾಡ್ತಾ ಇದೆ, ಸೂರ್ಯನ ಬೆಳಕೆ ಏನು ಕೆಲಸ ಮಾಡಬೇಕು ಅದ್ರ ಕೆಲಸ ಅದು ಮಾಡ್ತಾ ಇದೆ. ಸೊ ಆ ನಂಬಿಕೆ ಇಟ್ಕೊಂಡು ಆ ಬೀಜನ ತಾನೇ ಬೆಳೆಯೋದಕ್ಕೆ, ಜರ್ಮಿನೇಟ್ ಆಗೋದಕ್ಕೆ ಬಿಡೋದು ನಮ್ಮ ಕೆಲಸ. ದಿನಾಗಲೂ ಎದ್ಬಿಟ್ಟು ಅದನ್ನು ತಿರ್ಗಾ ಆಗದು ನೋಡಿಬಿಟ್ಟು ಇನ್ನೂ ಬೀಜವಾಗೇ ಇದೆ ಅದು ಅಂತ ಅಂದ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಆಲ್ ಯು ಹ್ಯಾವ್ ಟು ಡೂ ಇಸ್ ರಿಲ್ಯಾಕ್ಸ್. ಅಗೇನ್, ಗ್ರೂಪ್ ನಂಬರ್ 1, ಕ್ಯಾನ್ ಯು ಪ್ಲೀಸ್ ರೆಸ್ಟ್? ಲೈಕ್ ನಿಮ್ಮ ಎಲ್ಲ ಕಾರ್ಡಲ್ಲೂ ಹೇಳ್ತಾ ಇರೋದು, ದಿಸ್ ಇಸ್ ದ ಕಾರ್ಡ್ ಆಫ್ 10 ಆಫ್ ಕಪ್ಸ್, ನಮ್ಮ ವಿಶ್ ಫುಲ್ಫಿಲ್ ಆಗುವಂಥ ಕಾರ್ಡು. ದ ಮೋರ್ ವಿ ರಿಲ್ಯಾಕ್ಸ್ ದ ಈಸಿಯರ್ ಇಟ್ ಗೆಟ್ಸ್, ರೈಟ್? ಸೊ ನಿಮ್ಮ ಅಫರ್ಮೇಷನ್ ಬಂದು ಐ ರಿಲ್ಯಾಕ್ಸ್ ಆ್ಯಂಡ್ ಐ ರಿಸೀವ್. ಗ್ರೂಪ್ ನಂಬರ್ 1, ಐ ರಿಲ್ಯಾಕ್ಸ್ ಆ್ಯಂಡ್ ಐ ರಿಸೀವ್. ಐ ರಿಲ್ಯಾಕ್ಸ್ ಆ್ಯಂಡ್ ಐ ರಿಸೀವ್. ದಟ್ ಈಸ್ ವಾಟ್ ಯೂನಿವರ್ಸ್ ನಿಮಗೆ ಈ ಸಮಯದಲ್ಲಿ ಹೇಳ್ತಾ ಇರೋದು. ಯಾಕೆಂದರೆ ನೀವೇನನ್ನು ಕೇಳಿದ್ದೀರಾ ಅಥವಾ ಏನನ್ನು ತರ್ತಾ ಇದ್ದೀರಾ ನಿಮ್ಮ ಜೀವನಕ್ಕೆ, ಏನನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ, ಏನು ಪ್ರೇಯರ್ಸ್ ಹೇಳಿದ್ದೀರಾ, ಏನು ಇಂಟೆನ್ಷನ್ ಸೆಟ್ ಮಾಡಿದ್ದೀರಾ, ಏನು ಇಂಪ್ರೂವ್ಮೆಂಟ್ಸ್ ಕೇಳಿದ್ದೀರಾ ನಿಮ್ಮ ಲೈಫಲ್ಲಿ, ಇದೆಲ್ಲನೂ ಬಂದು ಇಟ್ ಈಸ್ ಡಿಪೆಂಡೆಂಟ್. ನೀವು ಒಂದ್ಸಲ ಅಂದ್ಕೊಂಡು ಆ ಸಿಚುವೇಶನ್ ಬಗ್ಗೆ ಓವರ್ ಥಿಂಕ್ ಮಾಡ್ದಿರಾ, ಜಸ್ಟ್ ಫೋಕಸ್ ಆ್ಯಂಡ್ ಡೈವರ್ಟ್ ನಿಮ್ಮ ಎನರ್ಜಿನ ಪ್ಲೇಫುಲ್ ಎನರ್ಜಿಗೆ, ರಿಲ್ಯಾಕ್ಸ್ಡ್ ಎನರ್ಜಿಗೆ, ಟ್ರಸ್ಟ್ ಎನರ್ಜಿಗೆ, ಸರೆಂಡರ್ ಎನರ್ಜಿಗೆ. ಬಿಕಾಸ್ ದೆರ್ ಇಸ್ ಸಮಥಿಂಗ್ ಸೋ ಮಚ್ ಬೆಟರ್ ನಿಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟ್ ಆಗ್ತಾ ಇರೋದು. ಸೊ ಭದ್ರವಾಗಿ ಹಿಡ್ಕೊಂಡಿರುವಂಥ ಉಸಿರನ್ನ ದೀರ್ಘವಾಗಿ ಆಚೆ ಬಿಡ್ತಾ ಜಸ್ಟ್ ಎಂಜಾಯ್ ಲೈಫ್. ಯಾಕೆಂದರೆ ಈ ಡಿವೈನ್ ಇಂಟರ್ವೆನ್ಷನ್ ಬಂದು ಇಟ್ ಈಸ್ ಹ್ಯಾಪನಿಂಗ್ ವೆರಿ ವೆರಿ ನ್ಯಾಚುರಲಿ ನಿಮ್ಮ ಲೈಫಲ್ಲಿ. ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಬಿ ಫಂಟಾಸ್ಟಿಕ್. ಗ್ರೂಪ್ ನಂಬರ್ 1, ಐ ರಿಲ್ಯಾಕ್ಸ್ ಆ್ಯಂಡ್ ಐ ರಿಸೀವ್, ರೈಟ್? ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು ಯೂನಿವರ್ಸಿಂದ. ಹೋಪ್ಫುಲಿ ನಿಮಗೆ ರೆಸನೇಟ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ರೆಸನೇಟ್ ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರಿಸುತ್ತೆ ಜಾಸ್ತಿ ಮಾಡಿ, ಆ್ಯಂಡ್ ಎಂಜಾಯ್ ಮಾಡಿ, ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಗ್ರೂಪ್ ನಂಬರ್ 1, ಲವ್ ಯು ಆಲ್, ಬಾಯ್. ಗ್ರೂಪ್ ನಂಬರ್ 2, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗ್. ಓಕೆ, ಸೊ ಮೊದಲನೇದು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ದೆರ್ ಇಸ್ ಲಾಡ್ ಆಫ್ ಡೆವಲಪ್ಮೆಂಟ್ ತೋರಿಸ್ತಾ ಇರೋದು ನಿಮ್ಮ ಎನರ್ಜಿನಲ್ಲಿ, ನಿಮ್ಮ ಎನರ್ಜಿ ಫೀಲ್ಡಲ್ಲಿ, ನಿಮ್ಮ ಔರಾನಲ್ಲಿ. ನೀವು ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಸಸ್ಸಲ್ಲಿ ಏನಾದರೂ ಚೇಂಜಸ್ ಮಾಡಿದರೆ, ಅಥವಾ ನಿಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಸಸ್ನ ಇನ್ನೂ ಆಳವಾಗಿ ತೊಗೊಂಡು ಹೋಗೋವಂಥ ಒಂದು ರಿಚುವಲ್ ಏನಾದರೂ ಮಾಡಿದರೆ, ಅಥವಾ ಇನ್ ಜನರಲ್ ಆಗಿ ಕ್ಲೆನ್ಸಿಂಗು, ಕ್ಲಿಯರಿಂಗು ಆರ್ ಎನಿಥಿಂಗ್ ದಟ್ ಯು ಹ್ಯಾವ್ ವರ್ಕ್ಡ್, ನಿಮ್ಮ ಎನರ್ಜಿನ ನೀವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೀಲಿಂಗ್ ಇರ್ಬೋದು, ಕ್ಲೆನ್ಸಿಂಗ್ ಬಾತ್ ಇರ್ಬೋದು, ಅಥವಾ ಯಾವುದಾದ್ರೂ ಮಂತ್ರ ಚಾಂಟಿಂಗ್ ಇರ್ಬೋದು, ವಾಟ್ ಎವರ್ ಯು ಆರ್ ಡೂಯಿಂಗ್. ಗ್ರೂಪ್ ನಂಬರ್ 2, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಯೂನಿವರ್ಸ್ ಹೇಳ್ತಾ ಇರೋದು, ಇಟ್ ಈಸ್ ವರ್ಕಿಂಗ್. ನಿಮ್ಮ ಎನರ್ಜಿ ಕ್ಲೆನ್ಸ್ ಆಗ್ತಾ ಇರೋದು, ಕ್ಲಿಯರ್ ಆಗ್ತಾ ಇರೋದು, ನಿಮ್ಮ ಔರಾ ಬಂದು ರೀಜನ್ರೇಟ್ ಆಗ್ತಾ ಇರೋದು, ಎನರ್ಜೈಸ್ ಆಗ್ತಾ ಇರೋದು, ನಿಮ್ಮ ಎನರ್ಜಿ ಬಂದು ಮ್ಯಾಗ್ನೆಟಿಕ್ ಆಗ್ತಾ ಇರೋದು. ಆ್ಯಂಡ್ ನಿಮ್ಮ ಎನರ್ಜಿನಲ್ಲಿ ಅಥವಾ ನಿಮ್ಮಲ್ಲಿ ದೆರ್ ಇಸ್ ಲಾಡ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಗ್ತಾ ಇರೋದು ನಿಮ್ಮಲ್ಲಿ. ಯು ಆರ್ ಬಿಕಮಿಂಗ್ ನ್ಯಾಚುರಲಿ ಮ್ಯಾಗ್ನೆಟಿಕ್ ಆ್ಯಂಡ್ ಅಟ್ರಾಕ್ಟಿವ್ ಅಂತ ಹೇಳ್ತಾ ಇರೋದು ಯೂನಿವರ್ಸು. ಸೊ ಇನ್ ಕೇಸ್ ನೀವು ಆ ಥರ ಪ್ರಾಕ್ಟೀಸಸ್ ಎಲ್ಲ ಆಲ್ರೆಡಿ ಮಾಡ್ತಿದ್ರೆ, ನಿಮ್ಮನ್ನು ನೀವು ನೋಡ್ಕೊಳ್ಳುವಂಥದ್ದು ಸೆಲ್ಫ್ ಕೇರ್ ಇರ್ಬೋದು, ಸೆಲ್ಫ್ ಲವ್ ಇರ್ಬೋದು, ಸೆಲ್ಫ್ ಇಂಪ್ರೂವ್ಮೆಂಟ್ ಇರ್ಬೋದು, ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಇರ್ಬೋದು, ಕ್ಲೆನ್ಸಿಂಗ್, ಕ್ಲಿಯರಿಂಗ್, ಕಾರ್ಡ್ ಕಟಿಂಗ್, ಎನರ್ಜೈಸಿಂಗ್, ಹೀಲಿಂಗ್, ಡಯಟ್ ಚೇಂಜ್ ಮಾಡ್ತಾ ಇರೋದು, ನ್ಯೂಸ್ಗಳಿಂದ ಎಲ್ಲ ದೂರ ಇಡ್ತಾ ಇರೋದು, ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ನೀವು ಏನನ್ನು ಮಾಡ್ತಿದ್ದೀರಾ ಅಥವಾ ಮಾಡಬೇಕು ಅಂತ ಅನ್ನಿಸ್ತಿತ್ತು ನಿಮಗೆ ಇತ್ತೀಚೆಗೆ, ಅದನ್ನೆಲ್ಲ ನೀವು ಫಾಲೋ ಮಾಡಿ, ಅದನ್ನೆಲ್ಲ ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳುವಂಥ ಪ್ರಯತ್ನ ನೀವು ಮಾಡ್ತಿದ್ರೆ, ಯೂನಿವರ್ಸ್ ಹೇಳ್ತಾ ಇರೋದು ಕಂಟಿನ್ಯೂ ಡೂಯಿಂಗ್ ಇಟ್. ಯಾಕೆಂದರೆ ನೀವೇನನ್ನು ಎನರ್ಜಿನ ಆಚೆ ಹಾಕ್ತಾ ಇದ್ದೀರಾ, ಅದಕ್ಕೆ ತಕ್ಕಂಥ ಮ್ಯಾಗ್ನೆಟಿಸಮ್ ಅಥವಾ ಅದಕ್ಕೆ ತಕ್ಕಂಥ ಎನರ್ಜೀಸ್ನ ಅಥವಾ ತಕ್ಕಂಥ ಜನರನ್ನ, ಆಪರ್ಚುನಿಟೀಸ್ನ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇರೋ ಥರ ಇದೆ. 1221, ಇಟ್ ಈಸ್ ಕೈಂಡ್ ಆಫ್ ಅ ಮಿರರ್ ನಂಬರ್. ಸೊ ನಿಮ್ಮ ಎನರ್ಜಿ ಯಾವ ಥರ ಇದೆ ಅದ್ರ ತಕ್ಕನಾಗಿರುವಂಥದ್ದು, ಅದಕ್ಕೆ ಮ್ಯಾಚ್ ಆಗುವಂಥ ಜನರನ್ನ, ಸಿಚುವೇಶನ್ಸ್ನ, ಆಪರ್ಚುನಿಟೀಸ್ನ ಯು ಆರ್ ಅಟ್ರ್ಯಾಕ್ಟಿಂಗ್ ಎಲಿಗೆಂಟ್ಲಿ, ಬ್ಯೂಟಿಫುಲಿ ಆ್ಯಂಡ್
ವಿತ್ ಈಸ್ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಮತ್ತು ಯೂನಿವರ್ಸ್ ನಿಮಗೆ ಹೇಳ್ತಾ ಇರೋದು. ನಿಮ್ಮ ಫೌಂಡೇಶನನ್ನು ನೀವು ಸ್ಟ್ರಾಂಗ್ ಮಾಡ್ಕೊಳ್ತಾ ಇದ್ದೀರಾ. ಡೆಫಿನೆಟ್ಲಿ ಈ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಂಡಿರೋರು ಮೇ ಬಿ ಸುಮಾರು ವರ್ಷದಿಂದ ನಿಮ್ಮನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳೋ ಅಂಥ ಒಂದು ಪ್ರಾಕ್ಟೀಸಸ್ಗಳಲ್ಲಿರ್ಬೋದು, ಅಥವಾ ಸಮಥಿಂಗ್ ಹ್ಯಾಪನ್ ನಿಮ್ಮ ಜೀವನದಲ್ಲಿ, ಅದು ನಿಮ್ಮನ್ನು ಸ್ಪಿರಿಚುವಲ್ ಪಾತ್ ಕಡೆಗೆ ಮೂವ್ ಮಾಡಿರ್ಬೋದು. ಬಟ್ ವಾಟ್ ಎವರ್ ಯು ಆರ್ ಡೂಯಿಂಗ್ ಗ್ರೂಪ್ ನಂಬರ್ 2, ಕೆಲವರು ಪ್ರಾಬಬ್ಲಿ 10 ವರ್ಷದಿಂದ 12 ವರ್ಷದಿಂದ ನಿಮ್ಮ ಪ್ರಾಕ್ಟೀಸಸ್ನ ಮಾಡ್ತಾ ಇರ್ಬೋದು. ಯು ಆರ್ ಇನ್ ದಿಸ್ ಪಾತ್ ಲಾಂಗ್ ಟರ್ಮ್. ಇನ್ನು ಕೆಲವರು 2 ಇಯರ್ಸಿಂದ 3 ಇಯರ್ಸಿಂದ. ಬಟ್ ವಾಟ್ ಎವರ್ ಯು ಆರ್ ಡೂಯಿಂಗ್ ಗ್ರೂಪ್ ನಂಬರ್ 2, ಇಟ್ ಈಸ್ ವರ್ಕಿಂಗ್ ಫಂಟಾಸ್ಟಿಕ್ಲಿ. ಸೊ ಮೊದಲನೇದು ಯೂನಿವರ್ಸ್ ಹೇಳ್ತಾ ಇರೋದು, ಕನ್ಫರ್ಮ್ ಮಾಡ್ತಾ ಇರೋದು, ವಾಟ್ ಎವರ್ ಯು ಆರ್ ಡೂಯಿಂಗ್ ಇಟ್ ಈಸ್ ವರ್ಕಿಂಗ್ ಅಂತ ಹೇಳಿ. ಎರಡನೇದು ಹೇಳ್ತಾ ಇರೋದು, ಕಂಟಿನ್ಯೂ ಡೂಯಿಂಗ್ ಅಂತ ಹೇಳಿ. ಅರ್ಧಕ್ಕೆ ಬಿಡಬೇಡಿ ನಿಮ್ಮ ಪ್ರಾಕ್ಟೀಸಸ್ಗಳನ್ನ. ಏನನ್ನಾದರೂ ಪ್ರಾಕ್ಟೀಸ್ ಮಾಡಿದರೆ ಕಂಟಿನ್ಯೂ ಮಾಡಿ, ಲಾಂಗ್ ಟರ್ಮ್ಗೆ ಕಂಟಿನ್ಯೂ ಮಾಡಿ. 1 ತಿಂಗಳಲ್ಲಿ 2 ತಿಂಗಳಲ್ಲಿ 3 ತಿಂಗಳಲ್ಲಿ ಆ ರಿಸಲ್ಟ್ಸ್ ನಿಮಗೆ ಗೊತ್ತಾಗೋದಿಲ್ಲ. ಬಟ್ ಅದು ಅಕ್ಯುಮುಲೇಟ್ ಆದಾಗ, ಎಷ್ಟೊಂದು ವರ್ಷದಿಂದ ನೀವು ಆ ಪ್ರಾಕ್ಟೀಸಸ್ ಎಲ್ಲ ಅಕ್ಯುಮುಲೇಟ್ ಆದಾಗ, ಎನರ್ಜಿ ಅಕ್ಯುಮುಲೇಟ್ ಆದಾಗ, ಯು ವಿಲ್ ನೋ ಅದೆಷ್ಟರ ಮಟ್ಟಿಗೆ ನಿಮ್ಮ ಎನರ್ಜಿನ ಇಂಪ್ರೂವ್ ಮಾಡಿದೆ ಅಂತ ಹೇಳಿ. ಕೆಲವರಿಗೆ ಡೆಫಿನೆಟ್ ಆಗಿ ನಿಮ್ಮ ಔರಾ ಇಟ್ ಈಸ್ ಲುಕಿಂಗ್ ಮಚ್ ಬ್ರೈಟರ್, ಮಚ್ ವೈಬ್ರೆಂಟ್ ನಿಮ್ಮ ಎನರ್ಜಿ. ಕೆಲವರಿಗೆ ಹೆಲ್ತ್ ಇಂಪ್ರೂವ್ಮೆಂಟ್ ಪ್ಲಾನಲ್ಲಿದ್ದರೆ ಇಟ್ ಈಸ್ ವರ್ಕಿಂಗ್ ಅಂತ ಹೇಳ್ತಾ ಇರೋದು ಯೂನಿವರ್ಸು. ದರ್ ಇಸ್ ಸಮ್ ಕೈಂಡ್ ಆಫ್ ಇಂಪ್ರೂವ್ಮೆಂಟ್ ನಿಮ್ಮ ಓವರಾಲ್ ಹೆಲ್ತಲ್ಲಿ, ಓವರಾಲ್ ಎನರ್ಜಿ ಫೀಲ್ಡಲ್ಲಿ. ಸೊ ಕೆಲವ್ರಿಗೆ ಡೌಟ್ಸ್ ಇದ್ದರೆ, ನನ್ನ ಹೆಲ್ತ್ ಇಂಪ್ರೂವ್ ಆಗ್ತಿದೆಯಾ ಅಥವಾ ನನ್ನ ಹೆಲ್ತ್ ಬಗ್ಗೆ ಏನಾದರೂ ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇದೆಯಾ ಅಂತ ಹೇಳಿ. ಇಫ್ ಯು ಆರ್ ಆಲ್ರೆಡಿ ಇನ್ ದ ಹೀಲಿಂಗ್ ಜರ್ನಿ, ಇಟ್ ಈಸ್ ವರ್ಕಿಂಗ್ ಫಂಟಾಸ್ಟಿಕ್. ನಿಮ್ಗೆ ಇಂಟ್ಯೂಷನ್ ಮುಖಾಂತರ ಎಲ್ಲಾದರೂ ಹೋಗಬೇಕು, ಇಂಥವ್ರನ್ನ ಕನ್ಸಲ್ಟ್ ಮಾಡಬೇಕು, ಅಥವಾ ಈ ಥರ ಮೆಡಿಕೇಷನ್ಸ್ ತೊಗೊಳ್ಬೇಕು, ಮೇ ಬಿ ವೆಸ್ಟರ್ನ್ ಮೆಡಿಸಿನಿಂದ ಆಲೋಪತಿಗೆ ಹೋಗಬೇಕು, ಅಥವಾ ಆಯುರ್ವೇದಿಕ್ಕಿಗೆ ಹೋಗಬೇಕು, ಅಥವಾ ಮಸಾಜಸ್ ತೊಗೊಳ್ಬೇಕು, ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ನಿಮ್ಮ ಇಂಟ್ಯೂಷನ್ ಹೇಳ್ತಾ ಇರೋದು ಇಟ್ ಈಸ್ ವರ್ಕಿಂಗ್ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಮತ್ತು ಯೂನಿವರ್ಸ್ ನಿಮಗೆ ಕನ್ಫರ್ಮ್ ಮಾಡ್ತಾ ಇರೋದು. ವೆರಿ ವೆರಿ ಹಾಲಿಸ್ಟಿಕ್, ಅಂದರೆ 360 ಡಿಗ್ರಿ ಅಪ್ರೋಚ್ ಥರ ಇದೆ ನಿಮ್ಮ ಲೈಫ್ ಈಗ ಸದ್ಯಕ್ಕೆ. ಲೈಕ್ ಎವ್ರಿಥಿಂಗ್ ಈಸ್ ಇಂಪ್ರೂವಿಂಗ್. ಹೆಲ್ತ್ ಇರ್ಬೋದು, ಎಮೋಷ್ನಲ್ ಹೆಲ್ತ್ ಇರ್ಬೋದು, ಓವರಾಲ್ ಆಗಿ ನಿಮ್ಮ ಮೈಂಡ್ನ ಸಮಾಧಾನವಾಗಿರುವಂಥ ಒಂದು ಸ್ಟೇಟಲ್ಲಿ ಇಟ್ಕೊಳ್ಳೋವಂಥ ಪ್ರಯತ್ನ ಇರ್ಬೋದು. ವಾಟ್ ಎವರ್ ಯು ಆರ್ ಡೂಯಿಂಗ್, ನಿಮ್ಮ ಫೌಂಡೇಶನನ್ನು ನೀವು ಸ್ಟ್ರಾಂಗ್ ಮಾಡ್ಕೊಳ್ತಾ ಇದ್ದೀರಾ, ಅದ್ರ ಮೇಲೆ ಬಿಲ್ಡ್ ಮಾಡ್ತಾ ಹೋಗ್ತಾ ಇದ್ದೀರಾ. ಸೊ ದೆರ್ ಇಸ್ ಲಾಟ್ ಆಫ್ ಎಲಿವೇಶನ್. ನಿಮ್ಮ ಎನರ್ಜಿ ಎಲಿವೇಟ್ ಆಗ್ತಾ ಇರೋದು. ವೆರಿ 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 ಹೈ ಎಲಿವೇಟೆಡ್ ಎನರ್ಜಿ ನಿಮ್ಮದು ಈಗ ಸದ್ಯಕ್ಕೆ ಗ್ರೂಪ್ ನಂಬರ್ 2. ತುಂಬಾ ಅಲೈನ್ ಆಗ್ತಾ ಇದ್ದೀರಾ ಯೂನಿವರ್ಸ್ಗೆ ಅಥವಾ ಸ್ಪಿರಿಚುವಲ್ ವರ್ಲ್ಡ್ಗೆ, ಹೈಯರ್ ವೈಬ್ರೇಷನ್ಸ್ಗೆ, ಹೈಯರ್ ಆಕ್ಟೇವ್ ಅಂತ ಏನು ಹೇಳ್ತೀವಿ ಸ್ಪಿರಿಚುವಲ್ ಲ್ಯಾಂಗ್ವೇಜಲ್ಲಿ. ಯು ಆರ್ ಅಲೈನಿಂಗ್ ಹೈಯರ್ ಆ್ಯಂಡ್ ಹೈಯರ್ ಗ್ರೂಪ್ ನಂಬರ್ 2. ಈ ಹೈಯರ್ ಎನರ್ಜೀಸ್ಗೆ ನೀವು ಅಲೈನ್ ಮಾಡ್ತಾ ಯು ಆರ್ ಅಟ್ರಾಕ್ಟಿಂಗ್ ಆಲ್ ಕೈಂಡ್ ಆಫ್ ಹೈಯರ್ ಆಪರ್ಚುನಿಟೀಸ್. ಲೈಕ್ ಕೆಲಸದ ವಿಚಾರದಲ್ಲಿರ್ಬೋದು, ನಿಮ್ಮ ಲೈಫ್ ಪರ್ಪಸ್ಗೆ ಅಲೈನ್ ಆಗ್ತಾ ಇರ್ಬೋದು, ಅಥವಾ ನಿಮ್ಮ ಸೋಲ್ಮೇಟ್ ಕನೆಕ್ಷನ್ಗೆ ನೀವು ಅಲೈನ್ ಆಗ್ತಾ ಇರ್ಬೋದು, ಅಥವಾ ನಿಮ್ಮ ಬೆಸ್ಟ್ ಆಫ್ ದ ಬೆಸ್ಟ್ ಜಾಬ್ಗೆ ಅಲೈನ್ ಆಗ್ತಾ ಇರ್ಬೋದು. ಬಟ್ ಯು ಆರ್ ಡೆಫಿನೆಟ್ಲಿ ಅಲೈನಿಂಗ್ ನಿಮ್ಮನ್ನು ನೀವು ಇನ್ ದಿಸ್ ಹೈಯರ್ ಎಕ್ಸ್ಪೀರಿಯನ್ಸಸ್ಗೆ ನೀವು ಅಲೈನ್ ಆಗ್ತಾ ಇರೋ ಥರ ಇದೆ. ಆ್ಯಂಡ್ ಆಲ್ಸೋ ಇನ್ನೊಂದು ಯೂನಿವರ್ಸ್ ನಿಮಗೆ ಈ ಸಮಯದಲ್ಲಿ ಹೇಳ್ತಾ ಇರೋದು, ಸೊ ಬಿ ವೆರಿ ಅವೇರ್, ಅಂದರೆ ಗಮನದಲ್ಲಿರಲಿ, ಅವೇರ್ನೆಸ್ಸಲ್ಲಿರಲಿ ನಿಮ್ಮ ಮೈಂಡಲ್ಲಿ ಏನು ಆಲೋಚನೆ ನಡೀತಾ ಇದೆ ಅಂತ ಹೇಳಿ. ಬಿಕಾಸ್ ಈ ಸಮಯದಲ್ಲಿ ಯು ಆರ್ ಬಿಕಮಿಂಗ್ ವೆರಿ ವೆರಿ ಮ್ಯಾಗ್ನೆಟಿಕ್ ಆ್ಯಂಡ್ ಅಟ್ರಾಕ್ಟಿವ್. ಅಂದರೆ ನಿಮ್ಮ ಎನರ್ಜಿ ಇಸ್ ಬಿಕಮಿಂಗ್ ವೆರಿ ಅಟ್ರಾಕ್ಟಿವ್. ಸೊ ಮ್ಯಾನಿಫೆಸ್ಟೇಷನ್ಸ್ ಬಂದು, ಅಥವಾ ನೀವು ಅಂದ್ಕೊಂಡಿದ್ದು ಬಂದು ಕ್ವಿಕ್ಕಾಗಿ ಆಗೋ ಚಾನ್ಸಸ್ಸು ತುಂಬ ಇದೆ. ಯಾಕೆಂದರೆ ಯುವರ್ ಎನರ್ಜಿ ತುಂಬ ರಿಫೈನ್ ಆಗಿರೋದು, ತುಂಬಾ ಅಲೈನ್ ಆಗಿರೋದು. ಸೊ ಬಿ ಕೇರ್ಫುಲ್ ಏನನ್ನ ಆಲೋಚನೆ ಮಾಡ್ತಾ ಇದ್ದೀರಾ, ಬಿ ಕೇರ್ಫುಲ್ ಏನನ್ನ ವಿಶ್ ಮಾಡ್ತಾ ಇದ್ದೀರಾ, ಬಿ ಕೇರ್ಫುಲ್ ಯಾರಿಗೆ ಬೈ ಚಾನ್ಸು ಬಾಯ್ ತಪ್ಪಿ ಕರ್ಸ್ ಮಾಡಿಬಿಟ್ರೆ, ಬಿ ಕೇರ್ಫುಲ್ ಕೋಪದಲ್ಲಿ ಯಾರಿಗಾದ್ರೂ ಏನಾದರೂ ತಪ್ಪಾಗೇನಾದರೂ ಅಂದ್ಕೊಂಡ್ರೆ ಅಥವಾ ತಪ್ಪಾಗೇನಾದರೂ ಹೇಳಿದ್ರೆ, ನಿಮ್ಮ ಪದಗಳು, ನಿಮ್ಮ ಆಲೋಚನೆಗಳು ಪ್ರತಿಯೊಂದೂ ಇಟ್ ಈಸ್ ರೀಚಿಂಗ್ ದ ಹೈಯರ್ ಲೆವೆಲ್. ಸೊ ದ ಮ್ಯಾಗ್ನೆಟಿಸಮ್, ದ ಅಟ್ರಾಕ್ಟಿವ್ ಫ್ಯಾಕ್ಟರ್ ಬಂದು ಜಾಸ್ತಿ ಆಗ್ತಾ ಇರೋದು ಈ ಸಮಯದಲ್ಲಿ. ಸೊ ಯೂನಿವರ್ಸ್ ಹೇಳ್ತಾ ಇರೋದು, ಬಿ ಕೇರ್ಫುಲ್ ವಾಟ್ ಯು ವಿಶ್ ಫಾರ್ ಅಂತ ಹೇಳಿ. ನಿಮಗೆ ದಟ್ ಈಸ್ ಎಕ್ಸಾಕ್ಟ್ಲಿ ಬೇಕಾಗಿರೋದು ಜೀವನದಲ್ಲಿ. ಅಂದರೆ ಕಂಟಿನ್ಯೂ ಥಿಂಕಿಂಗ್, ವಿಜುವಲೈಸಿಂಗ್, ರೈಟಿಂಗ್, ಸ್ಟೋರಿ ಟೆಲ್ಲಿಂಗ್, ಎಲಾಬ್ರೇಟ್ ಆಗೋದ್ರ ಬಗ್ಗೆ ಬರೆಯೋದಿರ್ಬೋದು. ದಿಸ್ ವಿಲ್ ವರ್ಕ್ ಫಂಟಾಸ್ಟಿಕ್ಲಿ ನಿಮಗೆ ಗ್ರೂಪ್ ನಂಬರ್ 2. ಇವಾಗ ಏನನ್ನ ಆಲೋಚನೆ ಮಾಡ್ತೀರಾ ತುಂಬ ಆಳವಾಗಿ ಈ ಸಮಯದಲ್ಲಿ, ಅದನ್ನು ನೀವು ಅಟ್ರಾಕ್ಟ್ ಮಾಡುವಂಥ ಚಾನ್ಸಸ್ಸು ತುಂಬ ಇದೆ ಈ ಸಮಯದಲ್ಲಿ ಗ್ರೂಪ್ ನಂಬರ್ 2. ಬಿಕಾಸ್ ಯುವರ್ ಎನರ್ಜಿ ಇಸ್ ಬಿಕಮಿಂಗ್ ವೆರಿ ಮ್ಯಾಗ್ನೆಟಿಕ್ ಆ್ಯಂಡ್ ವೆರಿ ಅಟ್ರಾಕ್ಟಿವ್. ಬರೀ ಒಳ್ಳೇದಷ್ಟೇ ಅಲ್ಲ, ನಾವು ಬೇಡದೇ ಇರೋದನ್ನು ಆಲೋಚನೆ ಮಾಡಿದ್ರು ಅದನ್ನು ಕೂಡ ಅಟ್ರಾಕ್ಟ್ ಮಾಡುವಂಥ ಚಾನ್ಸಸ್ ಇದೆ. ಅಂದರೆ ನಾವು ಅಂದ್ಕೊಂಡ ತಕ್ಷಣ ಹಿಂಗೆ ಆಗೋಗುತ್ತೆ ಅಂತ ಅಲ್ಲ. ಆಫ್ಕೋರ್ಸ್ ದೇರ್ ವಿಲ್ ಬಿ ಅ ಬಫರ್ ಟೈಮ್, ನಾವು ಅಂದ್ಕೊಂಡಿದ್ದಕ್ಕೂ ಆಗೋದಕ್ಕೂ ಮಧ್ಯ. ಸೊ ಯಾವಾಗ ಬೇಕಾದರೂ ನಮ್ಮ ಥಾಟ್ಸನ್ನು ನಾವು ಬದಲಾಯಿಸ್ಕೊಳ್ಬೋದು. ಬಟ್ ಜನರಲ್ ಆಗಿ ದಿಸ್ ಇಸ್ ವಾಟ್ ಈಸ್ ಹ್ಯಾಪನಿಂಗ್. ನಿಮ್ಮ ಎನರ್ಜಿ ಇಟ್ ಇಸ್ ಓವರ್ ಆಲ್ ಇಟ್ ಇಸ್ ಎಲಿವೇಟಿಂಗ್.
it is improving, and also I saw 7 7. So definitely very spiritually aligned energy ನಿಮ್ದು ಇವಾಗ. ವೆರಿ ಸ್ಟ್ರಾಂಗ್ ಬೇಸಿಂದ ಫೌಂಡೇಶನ್ ಸ್ಟ್ರಾಂಗ್ ಆಗಿ ಅದ್ರ ಮೇಲೆ ಬಿಲ್ಡ್ ಮಾಡ್ತಾ ಇರೋದು. ಇನ್ನು ಕೆಲವರಿಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಮತ್ತು ಯೂನಿವರ್ಸ್ ನಿಮಗೆ ಹೇಳ್ತಾ ಇರೋದು, ಥಿಂಕ್ ಬಿಗ್ ಈ ಸಮಯದಲ್ಲಿ. ನಿಮ್ಮನ್ನು ನೀವು ರೆಸ್ಟ್ರಿಕ್ಟ್ ಮಾಡ್ಕೊಳ್ಬೇಡಿ, ಇದೇ ಥರನೇ ಇದೆ ಜೀವನ ಅಥವಾ ಹೀಗೆ ಇರುತ್ತೆ ಅಂತ ಹೇಳಿ. ಎಷ್ಟರ ಮಟ್ಟಿಗೆ ನಿಮ್ಮನ್ನು ನೀವು ವಿಶಾಲವಾಗಿ ಆಲೋಚನೆ ಮಾಡೋದಕ್ಕೆ ಬಿಡ್ತೀರಾ, ದಯವಿಟ್ಟು ಪರ್ಮಿಷನ್ ಕೊಡಿ ನಿಮ್ಮನ್ನು ನೀವು ಲೈಕ್ ಗ್ರ್ಯಾಂಡಾಗಿ ನಿಮ್ಮ ಜೀವನ ಇರೋದನ್ನು ಆಲೋಚನೆ ಮಾಡೋದಕ್ಕೆ, ವಿಜುವಲೈಸ್ ಮಾಡೋದಕ್ಕೆ. ಬಿಕಾಸ್ ಎನಿಥಿಂಗ್ ಇಸ್ ಪಾಸಿಬಲ್. ಯೂನಿವರ್ಸ್ಗೆ ಎಲ್ಲಿ ಲಿಮಿಟೇಷನ್ಸ್ ಬರುತ್ತೆ ಅಂದರೆ ಯಾವಾಗ ನಮ್ಮ ಮೇಲೆ ನಾವು ಲಿಮಿಟೇಷನ್ಸ್ ಹಾಕ್ಕೊಳ್ತೀವಿ. ಯೂನಿವರ್ಸ್ ಯಾವಾಗಲೂ ನಮ್ಮನ್ನು ಮಿರರ್ ಮಾಡ್ತಾ ಇರೋದು. ನಾವು 1 2 ಅಂದರೆ 2 1. ಸೊ ಯೂನಿವರ್ಸ್ ಈಸ್ ಡೈರೆಕ್ಟ್ಲಿ ಮಿರರಿಂಗ್ ನಮ್ಮ ಎನರ್ಜಿನ. ನಮ್ಮ ಪ್ರಕಾರ 10 ಲಕ್ಷಕ್ಕೆ ನಾವು ಲಿಮಿಟ್ ಹಾಕ್ಕೊಂಡಿದ್ರೆ ಯೂನಿವರ್ಸ್ ಪ್ರಕಾರ ಓಕೆ, ಅವ್ರಿಗೆ ಅದಕ್ಕೆ ಮೇಲೆ ಆಲೋಚನೆ ಮಾಡೋಕ್ಕಾಗಲ್ಲ ಅಂದರೆ ನಾನು ಅದಕ್ಕೆ ಮೇಲೆ 1 ರೂಪಾಯಿನೂ ತರೋದು ಕಷ್ಟ ಆಗುತ್ತೆ. ಸೊ ವಾಟ್ ಈಸ್ ದ ಲಿಮಿಟೇಷನ್? ನಿಮ್ಮ ಲಿಮಿಟೇಷನ್ಸನ್ನು ಯೂನಿವರ್ಸ್ ಮಿರರ್ ಮಾಡುತ್ತೆ, ನಿಮ್ಮ ಎಕ್ಸ್ಪ್ಯಾನ್ಷನನ್ನು ಯೂನಿವರ್ಸ್ ಲಿಮಿಟ್ ಮಾಡುತ್ತೆ, ನಿಮ್ಮ ಕೋಪನು ಯೂನಿವರ್ಸ್ ಮಿರರ್ ಮಾಡುತ್ತೆ. ಸೊ ಬೇಸಿಕ್ಲಿ ಯು ಆರ್ ವೆರಿ ವೆರಿ ಮಚ್ ಇನ್ ದ ಮಿರರ್ ಎನರ್ಜಿ ಯೂನಿವರ್ಸ್ ಜೊತೆ. ಸೊ ಗಿವ್ ಯುವರ್ ಸೆಲ್ಫ್ ಪರ್ಮಿಷನ್ ದೊಡ್ಡದಾಗಿ ವಿಶಾಲವಾಗಿ ಆಲೋಚನೆ ಮಾಡೋದಕ್ಕೆ. ಹಾಸಿಗೆಗಿಂತ ಕಾಲು ಚಾಚಬಾರ್ದು ಅನ್ನೋದನ್ನು ದಯವಿಟ್ಟು ನಿಮ್ಮ ಮೈಂಡಿಂದ ತೆಗೆದುಹಾಕಿ. ಹಾಸಿಗೆನ ನಿಮ್ಮ ಮನೆ ಅಷ್ಟಾಗಲ ಹಾಸಿಗೆ ಹಾಕೊಳ್ಳಿ, ಯಾರು ತಡಿತಾರೆ ನಿಮ್ಮನ್ನ? ಸೊ ದಿಸ್ ಈಸ್ ಯೋರ್ ಲೈಫ್. ಗ್ರೂಪ್ ನಂಬರ್ 2, ನೀವು ಬೇರೆಯವ್ರು ಹಾಕಿದ ಹಾಸಿಗೆನಲ್ಲೇ ನಾವು ಜೀವನ ಮಾಡಬೇಕಾಗಿಲ್ಲ. ನಮಗೆ ಎಷ್ಟು ಅಗಲ ಬೇಕು, 8 ಅಡಿ 10 ಅಡಿ, ನಿಮ್ಮ ಇಷ್ಟ, ನಿಮ್ಮ ಹಾಸಿಗೆ, ನಿಮ್ಮ ಜೀವನ, ನಿಮ್ಮ ಆಲೋಚನೆ. ಸೊ ಡೋಂಟ್ ಸ್ಟಾಪ್ ಯುವರ್ ಸೆಲ್ಫ್. ಅದು ಹಿಂಗೆ ಇರಬೇಕು, ಇದೇ ಥರನೇ ಇರಬೇಕಂತೇಳಿ. ಥಿಂಕ್ ಬಿಗ್, ಥಿಂಕ್ ಬ್ರಾಡ್, ಥಿಂಕ್ ಲೈಕ್ ಔಟ್ ಆಫ್ ದ ಬಾಕ್ಸ್ ಆ್ಯಂಡ್ ಗೋ ಕ್ರೇಜಿ. ಗ್ರೂಪ್ ನಂಬರ್ 2, ಯಾಕೆಂದರೆ ಈ ಸಮಯದಲ್ಲಿ ಯೂನಿವರ್ಸ್ ಬಂದು ಇಟ್ ಈಸ್ ವೆರಿ ವೆರಿ ಸಪೋರ್ಟಿವ್ ಆ್ಯಂಡ್ ವೆರಿ ಅಲೈನ್ಡ್ ನಿಮ್ಮ ಎನರ್ಜಿನ ಮಿರರ್ ಮಾಡೋದ್ರಲ್ಲಿ. ಆ್ಯಂಡ್ ಇಟ್ ಈಸ್ ವರ್ಕಿಂಗ್ ಫಂಟಾಸ್ಟಿಕ್ಲಿ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಕನ್ಫರ್ಮ್ ಮಾಡ್ತಾ ಇರೋದು. ನಿಮಗೆ ಕಾಷನ್ ಕೂಡ ಮಾಡ್ತಾ ಇರ್ಬೋದು, ಥಿಂಕ್ ಕೇರ್ಫುಲಿ ಅಂತ ಕೂಡ. ಯಾಕೆಂದರೆ ಇಷ್ಟೊಂದು ಮ್ಯಾಗ್ನೆಟಿಕ್ ಎನರ್ಜಿ ಇದ್ದಾಗ ವಿ ಡೋಂಟ್ ವಾಂಟ್ ಯು ಟು ಅಟ್ರಾಕ್ಟ್ ಬೇಡದೇ ಇರೋ ಅಂಥದ್ದನ್ನೆಲ್ಲ. ಯಾ ಅಬ್ಸಲ್ಯೂಟ್ಲಿ, ಲುಕ್ ಎಟ್ ದ್ಯಾಟ್. This is your energy, very high vibrational energy. ಇದು ಬಂದು ಗಾಡೆಸ್ ಎನರ್ಜಿ. ಆ್ಯಂಡ್ ದೆನ್ ವಿ ಹ್ಯಾವ್ ಫೀನೆಕ್ಸ್. ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಏನೋ ಆಗಿ ಅಥವಾ ಏನಾದರೂ ಸಿಚುವೇಶನ್ ಟ್ರಿಗರ್ ಆಗಿ ಯು ವೆಂಟ್ ಥ್ರೂ ದಿಸ್ ಟ್ರಾನ್ಸ್ಫಾರ್ಮೇಟಿವ್ ಜರ್ನಿ. ಟ್ರಾನ್ಸ್ಫಾರ್ಮ್ ಆಗುವಂಥ ಜರ್ನಿನಲ್ಲಿ ನೀವು ಯು ಆರ್ ದೇರ್ ಇನ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್. ಗ್ರೂಪ್ ನಂಬರ್ 2. ಸೊ ಹಾಗಾಗಿ ನಿಮ್ಮ ಎನರ್ಜಿ ಬಂದು ಇಟ್ ಈಸ್ ಆಬ್ಸಲ್ಯೂಟ್ಲಿ ಡಿಫ್ರೆಂಟ್. ಮೇ ಬಿ ಓ ಮೈ ಗಾಡ್, ಐ ಹ್ಯಾವ್ ಟು ಕವರ್ ಈ ಕಾರ್ಡನ್ನ. ಬಟ್ ದಿಸ್ ಈಸ್ ವಾಟ್ ಇಸ್ ಹ್ಯಾಪ್ನಿಂಗ್. ವಿ ಹ್ಯಾವ್ ರಿಸೆಪ್ಟಿವಿಟಿ ಕಾರ್ಡ್. ಸೊ ರಿಸೆಪ್ಟಿವಿಟಿ ಅಂತ ಅಂದಾಗ ಯು ಆರ್ ಸೋ ಓಪನ್. ಗ್ರೂಪ್ ನಂಬರ್ 2 ಇಲ್ಲಿ ಈ ಕಾರ್ಡ್ನಲ್ಲಿ ನೋಡಿದ್ರೆ ನಿಮ್ಮ ಸಹಸ್ರಾರ ಚಕ್ರ ಕಂಪ್ಲೀಟಾಗಿ ಓಪನ್ ಆಗಿರೋದು, ನಿಮ್ಮ 2 ಕೈ ಕಂಪ್ಲೀಟಾಗಿ ಓಪನ್ ಇರೋದು. ಆ್ಯಂಡ್ ದಿಸ್ ಇಸ್ ಕ್ವೀನ್ ಆಫ್ ಕಪ್ಸ್ ಕಾರ್ಡ್. ಇದು ಇನ್ ಜನರಲ್ ಆಗಿ ದಿಸ್ ಈಸ್ ರಿಸೆಪ್ಟಿವ್ ಕಾರ್ಡ್. ವಿ ಆರ್ ಸೋ ಓಪನ್ ಆ್ಯಂಡ್ ಅವೈಲಬಲ್ ಟು ರಿಸೀವ್. ಗ್ರೂಪ್ ನಂಬರ್ 2. ಓಕೆ, ಸೊ ಅದನ್ನು ಕವರ್ ಮಾಡಬೇಕಾಗಿ ಬಂತು. ಸೊ ಹಾಗಾಗಿ ಐ ಯೂಸ್ಡ್ ಕ್ರಿಸ್ಟಲ್. ಆ ಕ್ರಿಸ್ಟಲ್ಲು ಇಟ್ಸ್ ಗ್ರೀನ್ ಅವೆಂಚುರಿನ್. ಅಗೇನ್ ಹಾರ್ಟ್ ಚಕ್ರ ರಿಲೇಟೆಡ್ ಕ್ರಿಸ್ಟಲ್ ಅದು. ಅಗೇನ್ ಅವರ್ ಹಾರ್ಟ್ ಈಸ್ ಓಪನ್. ನಮ್ಮ ಕೈ 2 ಚಾಚಿ ವಿ ಆರ್ ಸೋ ಓಪನ್ ಟು ರಿಸೀವ್. ಗ್ರೂಪ್ ನಂಬರ್ 2 ಈ ಸಮಯದಲ್ಲಿ. ಸೊ ಯೂನಿವರ್ಸ್ ಬಂದು ಹೇಳ್ತಾ ಇರೋದು, ಈ ಎನರ್ಜೀಸ್ನ ಉಪಯೋಗಿಸ್ಕೊಳ್ಳಿ ಈಗ ಸದ್ಯದ ಸಂದರ್ಭದಲ್ಲಿ. ಯು ಆರ್ ಆಬ್ಸಲ್ಯೂಟ್ಲಿ ಇನ್ ಅಲೈನ್ಮೆಂಟ್. ಆ್ಯಂಡ್ ಆಲ್ಸೋ ಈ ಕಾರ್ಡ್ ಬಂದು ಕಂಪ್ಲೀಷನ್. ಯು ಡೆಫಿನೆಟ್ಲಿ ಕ್ಲೋಸ್ಡ್ ಹಳೆ ಸೈಕಲನ್ನು ಸಕ್ಸಸ್ಫುಲ್ ಆಗಿ. ಆ್ಯಂಡ್ ಯು ಆರ್ ಎಂಟರಿಂಗ್ ಈ ಪಾಸಿಟಿವ್ ಕಾರ್ಮಿಕ್ ಸೈಕಲ್ಗೆ. ಯು ಆರ್ ಎಂಟರಿಂಗ್ ಈ ಹೊಸ ನ್ಯೂ ಬಿಗಿನಿಂಗ್ಸ್ಗೆ, ನ್ಯೂ ಎನರ್ಜೀಸ್ಗೆ, ನ್ಯೂ ರಿಸೆಪ್ಟಿವಿಟಿಗೆ. ಏನೆಲ್ಲ ಪೆಂಡಿಂಗ್ ಇತ್ತು ನಿಮಗೆ, ರಿವಾರ್ಡ್ ಆಗಿ ಯೂನಿವರ್ಸ್ ನಿಮಗೆ ಏನು ತರಬೇಕಿತ್ತು, ಯು ಆರ್ ಕೈಂಡ್ ಆಫ್ ಇನ್ವೈಟಿಂಗ್ ಎಷ್ಟೊಂದು ಹೊಸ ವಿಚಾರನ. ವಿ ಹ್ಯಾವ್ ಎಕ್ಸ್ಪೀರಿಯನ್ಸಿಂಗ್ ಹೊಸ ಎಕ್ಸ್ಪೀರಿಯನ್ಸಸ್. ಗ್ರೂಪ್ ನಂಬರ್ 2 ಲೈಕ್ ಹೊಸ ಎಕ್ಸ್ಪೀರಿಯನ್ಸಸ್ಗೆ ಯೂನಿವರ್ಸ್ ನಿಮ್ಮನ್ನು ರೆಡಿ ಮಾಡ್ತಾ ಇರೋ ಥರ ಇದೆ. ಅಗೇನ್ ಯು ಕ್ರಿಯೇಟರ್ ಎನರ್ಜಿ. ದಿಸ್ ಈಸ್ ಎಕ್ಸಾಕ್ಟ್ಲಿ ನಾವು ಹೇಳ್ತಾ ಇರೋದು. ನಿಮ್ಮ ಎಂಟೈರ್ ರೀಡಿಂಗ್ ಇದನ್ನೇ ಹೇಳ್ತಾ ಇರೋದು. ಯು ಆರ್ ದ ಕ್ರಿಯೇಟರ್ ಆಫ್ ಯೋರ್ ವರ್ಲ್ಡ್. ಯು ಆರ್ ದ ಕ್ರಿಯೇಟರ್ ಆಫ್ ಯೋರ್ ಯೂನಿವರ್ಸ್. ಯೂನಿವರ್ಸ್ ಬಂದು ಬರೀ ಮಿರರ್ ಮಾಡ್ತಾ ಇರೋದಷ್ಟೇ ನಿಮ್ಮ ಎನರ್ಜಿನ. ದಿಸ್ ಈಸ್ ಯೋರ್ ಎಲಿವೇಟೆಡ್ ಎನರ್ಜಿ. ದಿಸ್ ಈಸ್ ಯೋರ್ ಹೈ ವೈಬ್ರೇಷನಲ್ ಎನರ್ಜಿ. ದಿಸ್ ಈಸ್ ಯೋರ್ ಸೋಲಾರ್ ಪ್ಲೆಕ್ಸಸ್ ಎನರ್ಜಿ. ಅಂದರೆ ನಿಮ್ಮ ಮಣಿಪುರ ಎನರ್ಜಿ. ನಿಮ್ಮ ಸೋಲ್ ಬಂದು ಹೈಯರ್ ವೈಬ್ರೇಷನಲ್ಲಿ, ಹೈಯರ್ ಸ್ಟೇಟಲ್ಲಿ ವೈಬ್ರೇಟ್ ಆಗ್ತಾ ಇರೋವಂಥ ಎನರ್ಜಿ ಈಗ ಸದ್ಯಕ್ಕೆ. ಕ್ರಿಯೇಟರ್ ಬಂದು ನೀವು ಕ್ರಿಯೇಟ್ ಮಾಡ್ತಾ ಇರೋದು ನಿಮ್ಮ ಲೈಫನ್ನ. ಈಗ ಸದ್ಯಕ್ಕೆ ಕ್ರಿಯೇಟ್ ಮಾಡುವಂಥ ಎಬಿಲಿಟಿ ತುಂಬಾ ಸ್ಟ್ರಾಂಗ್ ಆಗಿರೋದು ಈ ಸದ್ಯದ ಸಮಯದಲ್ಲಿ. ಸ್ಪಿರಿಚುವಲ್ ಸಾಧನೆ ಮಾಡಬೇಕು, ಸ್ಪಿರಿಚುವಲ್ ಡೆವಲಪ್ಮೆಂಟಲ್ಲಿ ಮುಂದೆ ಹೋಗ್ಬೇಕಂತ ಅಂದರೆ ದಿಸ್ ಈಸ್ ಅ ಫಂಟಾಸ್ಟಿಕ್ ಟೈಮ್ ನಿಮಗೆ ನಿಮ್ಮ ಸ್ಪಿರಿಚುವಲ್ ಡೆವಲಪ್ಮೆಂಟ್ ಬಗ್ಗೆ ಇನ್ನೂ ಡೀಪಾಗಿ ಸಾಧನೆಗಳು ಮಾಡೋದಕ್ಕೆ. ಬಿಕಾಸ್ ಈ ಕಾರ್ಡ್ ತೋರಿಸ್ತಾ ಇರೋದು ಯು ಆರ್ ಸೋ ರೆಡಿ ಹೈಯರ್ ಎಲಿವೇಷನಿಗೆ. ಮೇ ಬಿ
ಮೆಡಿಟೇಷನಲ್ ಡೀಪಾಗಿ ಹೋಗ್ಬೋದು, ಅಥವಾ ನಿಮ್ಮ ಗೈಡ್ಸ್ ಜೊತೆ ಇನ್ನೂ ಕ್ಲೋಸಾಗಿ ಕನೆಕ್ಟ್ ಆಗ್ಬೋದು, ಅಥವಾ ಈ ಹೈಯರ್ ಎನರ್ಜೀಸ್ ಬಗ್ಗೆ ಇನ್ನೂ ಹೆಚ್ಚೆಚ್ಚಾಗಿ ತಿಳ್ಕೊಳ್ಬೋದು, ಅಥವಾ ನಿಮ್ಮ ಡ್ರೀಮ್ಸ್ ಬಂದು ತುಂಬಾ ಸ್ಟ್ರಾಂಗ್ ಆಗ್ಬೋದು, ಅಥವಾ ನಿಮ್ಮ ಇಂಟ್ಯೂಷನ್ ಬಂದು ಆನ್ ಪಾಯಿಂಟ್ ಆನ್ ಟಾರ್ಗೆಟ್ಗೆ ಟ್ವೀಕ್ ಆಗಿರ್ಬೋದು ಅಥವಾ ಟ್ಯೂನ್ ಆಗಿರ್ಬೋದು ಈ ಸಂದರ್ಭದಲ್ಲಿ. ಸೊ ಯು ಆರ್ ವೆರಿ ವೆರಿ ಅವೈಲಬಲ್ ನಿಮ್ಮ ಲೈಫನ್ನು ಕ್ರಿಯೇಟ್ ಮಾಡೋದಕ್ಕೆ, ನಿಮ್ಮ ಥಾಟ್ಸಿಂದ, ನಿಮ್ಮ ವಿಷನ್ನಿಂದ, ನಿಮ್ಮ ಇಂಟೆನ್ಷನಿಂದ, ನಿಮ್ಮ ಎನರ್ಜಿ ಮುಖಾಂತರ ನೀವೇನು ಅಂದ್ಕೊಳ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ, ಪ್ರತಿಯೊಂದೂ ಈಸ್ ಡೈರೆಕ್ಟ್ಲಿ ಅಲೈನ್ಡ್ ನಿಮ್ಮ ಈ ಹೊಸ ಎಕ್ಸ್ಪೀರಿಯನ್ಸಸ್ಗೆ. ಅಬಂಡೆನ್ಸ್, ಯು ಆರ್ ಇನ್ವೈಟಿಂಗ್ ಗ್ರೂಪ್ ನಂಬರ್ 2. ಲೈಕ್ ನಾನು ಹೇಳಿದ್ನೇ ಹೇಳ್ತಾ ಐ ಆಮ್ ಕೈಂಡ್ ಆಫ್ ಫೀಲಿಂಗ್ ರಿಪೀಟಿಂಗ್ ರೆಕಾರ್ಡ್ ಥರ. ಲೈಕ್ ಲುಕ್ ಎಟ್ ದಟ್, ವಿ ಹ್ಯಾವ್ ಅಬಂಡೆನ್ಸ್ ಇಲ್ಲಿ. ಲೈಕ್ ಯು ಆರ್ ಇನ್ವೈಟಿಂಗ್ ಅಬಂಡೆನ್ಸ್ ಎಲ್ಲ ಏರಿಯಾನಲ್ಲೂ ನಿಮ್ಮ ಲೈಫಲ್ಲಿ, ರೈಟ್? ಯು ಆರ್ ಸೋ ರೆಡಿ ಈ ಹೊಸ ಎಕ್ಸ್ಪೀರಿಯನ್ಸಸ್ಗಳನ್ನು ನಿಮ್ಮ ಜೀವನಕ್ಕೆ ಇನ್ವೈಟ್ ಮಾಡೋದಕ್ಕೆ. ಸೊ ಬೇಸಿಕ್ಲಿ ಯುವರ್ ಎನರ್ಜಿ ಇಸ್ ವೆರಿ ಬ್ಯೂಟಿಫುಲ್, ಯು ಆರ್ ವೆರಿ ರಿಸೆಪ್ಟಿವ್. ಐ ಆಮ್ ರೆಡಿ ಟು ರಿಸೀವ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ಐ ಆಮ್ ಓಪನ್ ಟು ರಿಸೀವ್, ಐ ಆಮ್ ರೆಡಿ ಟು ರಿಸೀವ್ ಆ್ಯಂಡ್ ಐ ಆಮ್ ರಿಸೀವಿಂಗ್ ಅಂತ ಹೇಳಿ. ಬಿಕಾಸ್ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ಈ ಸಂದರ್ಭದಲ್ಲಿ. ನಿಮ್ಮ ಎನರ್ಜಿ ಬಂದು ಇಟ್ ಈಸ್ ಡೈರೆಕ್ಟ್ಲಿ ಅಲೈನ್ಡ್ ಈ ಹೊಸ ಎನರ್ಜಿನ, ಹೊಸ ಎಕ್ಸ್ಪೀರಿಯನ್ಸಸ್ನ ನಿಮ್ಮ ಜೀವನಕ್ಕೆ ತರೋದಕ್ಕೆ. ಈ ಹೊಸ ಕೆಲಸ ಇರ್ಬೋದು, ಹೊಸ ರಿಲೇಷನ್ಶಿಪ್ ಇರ್ಬೋದು, ಹೊಸ ಥರ ಆಲೋಚನೆ ಇರ್ಬೋದು, ಹೊಸ ಥರ ಲೈಫ್ ಸ್ಟೈಲ್ ಇರ್ಬೋದು. ಒಂದೇನು ತಡೆಯುತ್ತೆ ಅಂತ ಅಂದರೆ ನಿಮ್ಮನ್ನು ನೀವು ತಡೆಯೋದು. ನೀವು ಆ ಕಂಫರ್ಟ್ ಝೋನಿಂದ ಆಚೆ ಹೋಗೋದಕ್ಕೆ ರೆಡಿ ಇದ್ದೀರಾ. ಫಾರ್ ಎಕ್ಸಾಂಪಲ್, ಯು ಆಲ್ವೇಸ್ ಡ್ರೆಮ್ಟ್ ಈ ಪರ್ಟಿಕ್ಯುಲರ್ ಕಂಪ್ನಿನಲ್ಲಿ ನನಗೆ ಕೆಲಸ ಆಗಬೇಕು ಅಂತ ಹೇಳಿ. ಅದಕ್ಕಿಂತ ಬೆಟರ್ ಆಗಿರೋ ಕಂಪ್ನಿನಲ್ಲಿ ನಿಮಗೆ ಕೆಲಸ ಆಫರ್ ಮಾಡಿದಾಗ ಅದು ಆ ಕಂಫರ್ಟಿಂದ ಆಚೆ ಹೋಗೋದಕ್ಕೆ ನೀವು ರೆಡಿ ಇದ್ದೀರಾ. ಯಾಕೆಂದರೆ ಅಲ್ಲಿ ಜಾಸ್ತಿ ಡಿಮಾಂಡಿಂಗ್ ಇರ್ಬೋದು, ದೊಡ್ಡ ಟೈಟಲ್ ಇರ್ಬೋದು, ಆ ಮ್ಯಾನೇಜರ್ ಪೊಸಿಷನಿಗೆ ನಾನು ರೆಡಿ ಇದ್ದೀನಾ ಅಂತ ಹೇಳಿ ನಿಮ್ಮನ್ನು ನೀವು ಲಿಮಿಟ್ ಮಾಡ್ಕೊಳ್ಬೋದು. ಸೊ ಈ ಮೊಮೆಂಟಲ್ಲಿ ನೀವು ಮಾಡಬೇಕಾಗಿರೋದು, ಆರ್ ಯು ರೆಡಿ ಕಂಫರ್ಟ್ ಝೋನಿಂದ ಹೋಗೋದಕ್ಕೆ? ಆರ್ ಯು ರೆಡಿ ನಿಮ್ಮ ಲೈಫನ್ನು ಶಿಫ್ಟ್ ಮಾಡೋದಕ್ಕೆ? ಆರ್ ಯು ರೆಡಿ ಈ ಡೀಪ್ಲಿ ಅವೈಲಬಲ್, ಸ್ಯಾಟಿಸ್ಫೈಯಿಂಗ್, ಲವ್ವಿಂಗ್ ರಿಲೇಷನ್ಶಿಪ್ಗೆ ಎಂಟರ್ ಆಗೋದಕ್ಕೆ? ಆರ್ ಯು ರೆಡಿ ಈ ಹೊಸ ಎಕ್ಸ್ಪೀರಿಯನ್ಸಸ್ಗಳಿಗೆ? ಬಿಕಾಸ್ ಇಟ್ ಈಸ್ ಅವೈಲಬಲ್. ಬಟ್ ಎಷ್ಟರ ಮಟ್ಟಿಗೆ ನಾವು ಈ ನಮ್ಮನ್ನು ನಾವು ಕಟ್ ಹಾಕೊಂಡಿರೋಂಥ ಸಿಚುವೇಶನಿಂದ ಆಚೆ ಹೋಗೋದಕ್ಕೆ ನಾವು ಪರ್ಮಿಷನ್ ಕೊಡ್ತಾ ಇದ್ದೀವಿ ನಮಗೆ ನಾವು? ಐ ಗಿವ್ ಮೈ ಸೆಲ್ಫ್ ಪರ್ಮಿಷನ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ ಗ್ರೂಪ್ ನಂಬರ್ 2. ದಟ್ ಈಸ್ ದ ಓನ್ಲಿ ಥಿಂಗ್ ಯೂನಿವರ್ಸ್ ನಿಮ್ಮಿಂದ ಕೇಳ್ತಾ ಇರೋದು. ಗಿವ್ ಯುವರ್ ಸೆಲ್ಫ್ ಪರ್ಮಿಷನ್. ಈ ನಿಮ್ಮ ಹಳೆ ಆಲೋಚನೆಗಳಿಂದ ಅಥವಾ ಹಳೆ ಥಾಟ್ ಪ್ರಾಸೆಸ್ಗಳಿಂದ ಅಥವಾ ಜೀವನ ಇದೇ ರೀತಿ ಇತ್ತು ಅನ್ನುವಂಥ ಹಳೆ ನಂಬಿಕೆಗಳಿಂದ ಆಚೆ ಬರೋದಕ್ಕೆ ಈ ಅವಕಾಶಗಳು ನಿಮ್ಮ ಜೀವನಕ್ಕೆ ಬಂದಾಗ, ಲೆಟ್ಸ್ ಸೇ ದೇರ್ ಇಸ್ ಅ ಬ್ಯೂಟಿಫುಲ್ ರಿಲೇಷನ್ಶಿಪ್ ನಿಮ್ಮ ಲೈಫಿಗೆ ಎಂಟರ್ ಆಗೋದು. ಬಟ್ ಆರ್ ಯು ರೆಡಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ, ಅಥವಾ ಹಳೇದು ನಿಮ್ಮನ್ನು ಸ್ಟಾಪ್ ಮಾಡೋದಕ್ಕೆ ಬಿಡ್ತೀರಾ? ಹಳೆ ನೆನಪುಗಳು ಅಥವಾ ಹಳೆ ಆಲೋಚನೆಗಳು, ಅಥವಾ ಯಾವಾಗಲೂ ಇದೇ ಥರ ಇತ್ತು, ಯಾವಾಗಲೂ ಆ ವ್ಯಕ್ತಿ ನನ್ನನ್ನು ಮಿಸ್ಟ್ರೀಟ್ ಮಾಡಿದ್ರು. ಕ್ಯಾನ್ ಯು ಗಿವ್ ಯುವರ್ ಸೆಲ್ಫ್ ಪರ್ಮಿಷನ್? ಪ್ರಾಬಬ್ಲಿ ದಿಸ್ ಈಸ್ ಅ ಗುಡ್ ರಿಲೇಷನ್ಶಿಪ್ ಅಂತ ಹೇಳಿ. ಅಫ್ಕೋರ್ಸ್ ಅಬ್ಸರ್ವ್ ಯಾವ ಥರ ಇದೆ ಅಂತ ಹೇಳಿ, ನಾವು ಹೋಗಿ ತಪ್ಪು ಮಾಡಿ ತಿರ್ಗಾ ಅನ್ನೋದಲ್ಲ ಈ ರೀಡಿಂಗ್ನ ಉದ್ದೇಶ. ಬಟ್ ಅಟ್ ಸಮ್ ಪಾಯಿಂಟ್ ನಾವು ಒಳ್ಳೇದು ಬಂದಾಗ ಈ ಹಳೆ ಪ್ಯಾಟರ್ನ್ಗಳು, ಹಳೆ ಬ್ಲಾಕೇಜಸ್ಗಳು ನಮ್ಮನ್ನು ತಡೆಯುತ್ತೆ, ಅದಕ್ಕೆ ಎಂಟರ್ ಆಗೋದಕ್ಕೆ ಬಿಡ್ದಿರ. ಸೊ ಯೂನಿವರ್ಸ್ ನಮ್ಮಿಂದ ಕೇಳ್ತಾ ಇರೋದು ಒಂದೇ ಒಂದು, ಜಸ್ಟ್ ಜಂಪ್, ಹಾಪ್ and grab ಈ ಆಪರ್ಚುನಿಟೀಸ್ ಬಂದಾಗ. ಸೊ ಡೋಂಟ್ ಹೆಸಿಟೇಟ್ ಬಿಕಾಸ್ ಯು ಆರ್ ಸೋ ರೆಡಿ. ಗ್ರೂಪ್ ನಂಬರ್ 2, ದಿಸ್ ಇಸ್ ವಂಡರ್ಫುಲ್ ಎನರ್ಜಿ. ಸೊ ಅದು ನಿಮ್ಮ ಇವತ್ತಿನ ರೀಡಿಂಗು. ಹೋಪ್ಫುಲಿ ನಿಮ್ಗೆ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಎಂಜಾಯ್ ಮಾಡಿ ಗ್ರೂಪ್ ನಂಬರ್ 2 ಆ್ಯಂಡ್ ಜಸ್ಟ್ ಬಿ ಪ್ರಿಪೇರ್ಡ್ ಆ್ಯಂಡ್ ಓಪನ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.